ಪ್ರಿಯರೇ, ನಿಜವಾಗಲೂ ನೀವು ಪ್ರಭು ಯೇಸುವನ್ನು ಮನಪೂರ್ವಕವಾಗಿ ಪ್ರೀತಿಸಿ ಅವರನ್ನು ಆರಾಧಿಸಿ ಮಹಿಮೆ ಪಡಿಸುವಾಗ, ಅವರೊಬ್ಬರೇ ದೇವರು ಎಂದು ಈ ಭೂಮಿಯಲ್ಲಿ ನೀವು ನಂಬಿ ಜೀವಿಸುವಾಗ, ನಿಮ್ಮ ಸುತ್ತಲೂ ಅದೆಂತಹ ಸಮಸ್ಯೆಗಳ ಮಧ್ಯದಲ್ಲಿ ನೀವಿದ್ದರೂ ಕೂಡ ಒಂದು ದಿವಸವೂ ಕೂಡ ನೀವು ಭಯಪಡೋದಿಲ್ಲ. ಬದಲಾಗಿ ಅದರ ಮಧ್ಯದಲ್ಲಿ ನೀವು ದೇವರನ್ನು ಆರಾಧಿಸುವವರು ಮಾತ್ರವಲ್ಲ, ಅವರನ್ನು ಎತ್ತಿ ಹಿಡಿಯುವ ಮಕ್ಕಳು ನೀವಾಗಿರ್ತೀರಿ. ಹಾಲೆಲೂಯಾ, ಹಾಲೆಲೂಯಾ. ಗಳನ್ನು ಮೇಲೆತ್ತೋಣ. ಒಂದು ಕ್ಷಣ ಪವಿತ್ರಾತ್ಮರಿಗೆ ಸ್ತೋತ್ರವನ್ನು ಮಾಡಿದ್ದೇವೆ, ಮತ್ತೊಂದು ಆವರ್ತಿ ಮಾಡೋಣ. ಯಾಕೆಂದರೆ ಒಂದೊಂದು ವಚನಗಳನ್ನು ನಮ್ಮ ಹೃದಯದಲ್ಲಿ ಮಾಂಸ ಧರಿಸುವಂತೆ ಮಾಡುವವರು ಪರಿಶುದ್ಧಾತ್ಮರು. ಈ ಸಮಯದಲ್ಲಿ ಅವರ ಪೂರ್ಣ ಸಾನ್ನಿಧ್ಯವನ್ನು ನಾವು ಅನುಭವಿಸಲು ತಡೆಯಾಗಿರುವ ಎಲ್ಲವನ್ನು ತೆಗೆದುಹಾಕಿ, ಇದೋ ಕೇಳುವ ಒಂದೊಂದು ವಾಕ್ಯಗಳು ನಾವು ಅನುಭವಿಸುವಂತೆ ಆ ವಾಕ್ಯಗಳಿಗೆ ಫಲ ಕೊಡುವಂಥ ಮಕ್ಕಳಾಗಿ ಜೀವಿಸುವಂಥ ಕೃಪೆಯಿಂದ ನಮ್ಮನ್ನು ತುಂಬಿಸುವಂತೆ ಎಲ್ಲರೂ ಕೂಡ ಸ್ವತಂತ್ರವಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಿಯರೇ, ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. Hallelujah, 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 hallelujah. Thank you Jesus, thank you Jesus, thank you Holy Spirit. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, 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 ಸ್ತೋತ್ರ. Hallelujah, 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 hallelujah. Praise the Lord. ಕೂತ್ಕೊಳ್ಳೋಣ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ವಾ? ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲ. ಓಕೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಮಾರ್ಕನ ಶುಭ ಸಂದೇಶದ 12ನೇ ಅಧ್ಯಾಯದ 30ನೇ ವಾಕ್ಯವನ್ನು, ಮಾರ್ಕ್ ಚಾಪ್ಟರ್ 12 ವರ್ಸಸ್ 30. ಎಲ್ಲರೂ ಕೂಡ ಒಂದು ಸ್ವಲ್ಪ ತೆಕ್ಕೊಳ್ಳೋಣ, ಎಲ್ಲರೂ ಕೂಡ ತೆಕ್ಕೊಳ್ಳೋಣ. ಸಹೋದರಿ ಓದುವಾಗ ಎಲ್ಲರೂ ಪುನರಾವರ್ತಿಸಿ, ಸಾಧ್ಯವಾದರೆ ಒಂದು ಕೈ ಮೇಲೆ ಮಾಡಿ ಎಲ್ಲರೂ ಕೂಡ ಹೇಳೋಣ. ನಿನ್ನ ದೇವರಾದ ಸರ್ವೇಶ್ವರನನ್ನು, ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಪ್ರೀತಿಸು. ಇದೇ ಪ್ರಪ್ರಥಮ ಆಜ್ಞೆ. ಇದೇ ಪ್ರಪ್ರಥಮ ಆಜ್ಞೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಎಲ್ಲಕ್ಕಿಂತಲೂ ಮಿಗಿಲಾಗಿ ದೇವರು ಬಯಸುವಂಥ ಕಾರ್ಯ ನಮ್ಮೆಲ್ಲರಿಂದ ಇದೇ ಆಗಿದೆ. ಅಲ್ಲಿ 28ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ಹೇಳ್ತಾರೆ ದೇವರು, ಇಸ್ರಾಯೇಲ್ ಜನಾಂಗವೇ ಕೇಳು, ಇಸ್ರಾಯೇಲ್ ಸಮಾಜವೇ ಕೇಳು. ಓಕೆ. ನಮ್ಮ ದೇವರಾದ ಸರ್ವೇಶ್ವರ ಏಕೈಕ ಸರ್ವೇಶ್ವರ. ನಿನ್ನ ದೇವರಾದ ಸಾಕ್ಬಿಡಿ. ಇಸ್ರಾಯೇಲ್ ಸಮಾಜವೇ ಕೇಳು. ಇವತ್ತು ನಾವು ಇಲ್ಲಿದ್ದೇವೆ. ನಮ್ಮ ಒಬ್ಬೊಬ್ಬರನ್ನು ನೋಡಿ ಯೇಸು ಪ್ರಭು ಹೇಳ್ತಾ ಇದ್ದಾರೆ, ನಿನ್ನ ದೇವರು ಒಬ್ಬರೇ. ಆ ಒಬ್ಬರೇ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಅವರನ್ನೇನು ಮಾಡಬೇಕಂತೆ? ಪ್ರೀತಿಸಬೇಕಂತೆ. ಪ್ರಿಯ ಸಹೋದರ ಸಹೋದರಿ, ಈ ಒಂದು ವಾಕ್ಯ ನಿಜವಾಗ್ಲೂ ನಮ್ಮ ಒಳಗಡೆ ಕ್ರಿಯೆ ಮಾಡಿದ್ದಾದರೆ, ಕಾರ್ಯ ಮಾಡಿದ್ದಾದರೆ, ಅಥವಾ ಈ ವಾಕ್ಯಕ್ಕೆ ನಾವು ಫಲ ಕೊಡುವ ಮಕ್ಕಳಾದರೆ
ನಿಜವಾಗಲೂ ಈ ಭೂಮಿಯಲ್ಲಿ ನಮ್ಮಷ್ಟು ಭಾಗ್ಯವಂತರು ಅಥವಾ ನಮ್ಮಷ್ಟು ಆಶೀರ್ವಾದವುಳ್ಳವರು ಈ ಭೂಮಿಯಲ್ಲಿ ಬೇರೆ ಯಾರೂ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಸೊ ಸಂಪೂರ್ಣವಾಗಿ ಇವತ್ತು ನಾವು ಅವಲೋಕನ ಮಾಡಿ ನೋಡಬೇಕು. ನನ್ನ ಜೀವಿತದಲ್ಲಿ ದೇವರು ಬಯಸುವ ಈ ಮೊದಲ ಆಜ್ಞೆ, ಮೊದಲನೇ ಕಾರ್ಯ ಇದೇನೆ, ಬೇರೆ ಯಾವುದೂ ಅಲ್ಲ. ನಮ್ಮ ಸೇವೆ ಇನ್ನೊಂದು ಎಲ್ಲ ಆಮೇಲೆ. ಮೊದಲನೇದಾಗಿ ದೇವರು ಬಯಸೋದು ನನ್ನಿಂದ ಅವರನ್ನು ಆರಾಧಿಸೋದು, ಅವರನ್ನು ಪ್ರೀತಿಸೋದು ಮೊದಲನೇದಾಗಿ. ಆಮೇಲೆ ಮಿಕ್ಕ ಎಲ್ಲ ಕಾರ್ಯಗಳು. ಅನೇಕರು ನಾವು ತಪ್ಪಿ ಹೋಗಿರೋದು ಇಲ್ಲೇನೆ. ಮೊಟ್ಟ ಮೊದಲನೇದಾಗಿ ನಿಜವಾಗಲೂ ನಾನು ನನ್ನ ಯೇಸುವನ್ನು ಮನಪೂರ್ವಕವಾಗಿ ಪ್ರೀತಿಸುವಾಗ ಪರಲೋಕದ ಆನಂದವನ್ನು ಈ ಭೂಮಿಯಲ್ಲೇ ಅನುಭವಿಸ್ಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಒಂದು ಆನಂದ ನಿಮ್ಮ ಒಳಗಡೆ ಇಲ್ಲ ಅಂತೇಳಿ ತಿಳ್ಕೊಳ್ಳಿ, ಖಂಡಿತವಾಗಲೂ ನನ್ನ ದೇವರನ್ನು ನಾನು ಪ್ರೀತಿಸ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಒಬ್ಬ ಮನುಷ್ಯ ನಾನು ಯೇಸುವನ್ನು ಪ್ರೀತಿಸ್ತೇನೆ, ನಾನು ಕ್ರಿಶ್ಚಿಯನ್, ನಾನು ಬೈಬಲ್ ಓದ್ತೇನೆ, ನಾನು ಆಧ್ಯಾತ್ಮಿಕವಾಗಿ ಜೀವಿಸ್ತಾ ಇದ್ದೇನೆ ಅಂತ ಹೇಳಬಲ್ಲ ಯಾವುದೇ ಒಂದು ಮನುಷ್ಯನಾಗಿದ್ದರೂ ಸರಿ, ಆ ಮನುಷ್ಯ ನಿಜವಾಗಲೂ ಯೇಸುವನ್ನು ಪ್ರೀತಿಸಿದರೆ ಆತನ ಹೃದಯದಲ್ಲಿ ಪರಲೋಕದ ಆನಂದಕ್ಕೆ ಕೊರತೆ ಇರೋದಿಲ್ಲ. ಯಾವಾಗಲೂ ಯಾವ ಸಂದರ್ಭದಲ್ಲಿ? ಎಲ್ಲ ಸಂದರ್ಭದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಇವತ್ತು ಒಂದೊಂದು ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡೋಣ. ಬೇರೆಯವರು ಬೇಡ, ಬೇರೆಯವ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ನಮ್ಮನ್ನು ನಾವು ಅವಲೋಕನ ಮಾಡಿ ನೋಡೋಣ. ನಿಜವಾಗಲೂ ನಾನು ನನ್ನ ಪ್ರಭು ಯೇಸುವನ್ನು ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸ್ತಾ ಇದ್ದೀನಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದು ಪರೀಕ್ಷೆಗೆ ನಿಮ್ಮನ್ನೇ ನೀವು ಒಳಪಡಿಸ್ಕೊಳ್ಳಿ. ಆಗ ಆ ಪರೀಕ್ಷೆ ಖಂಡಿತವಾಗಲೂ ನಿಮ್ಮನ್ನು ನೀವು ಅವಲೋಕನ ಮಾಡುವಾಗ ಖಂಡಿತವಾಗಲೂ ಗೊತ್ತಾಗ್ತದೆ, ನಾನು ನಿಜವಾಗ್ಲೂ ನನ್ನ ಯೇಸುವನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸ್ತಾ ಇದ್ದೀನಾ ಇಲ್ವಾ ಅಂತೇಳಿ. ಹಲ್ಲೆಲೂಯಾ. 22ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ದೇವರನ್ನು ಪ್ರೀತಿಸಿದ ಒಂದು ವ್ಯಕ್ತಿಯನ್ನು ನಾವು ನೋಡ್ತೇವೆ. ಆದಿಕಾಂಡ ಪುಸ್ತಕ ಅಧ್ಯಾಯ 22 ವಾಕ್ಯ 1ರಿಂದಲೇ ನಾವು ಓದುವಾಗ ದೇವರನ್ನು ಪ್ರೀತಿಸಿದ ವಿಶ್ವಾಸಕ್ಕೆ ಮೂಲವಾದ ಒಂದು ವ್ಯಕ್ತಿಯನ್ನು ನಾವಿಲ್ಲಿ ಕಾಣ್ತೇವೆ. ತುಂಬ ಸುಂದರವಾದ ಘಟನೆ. ಓದೋಣ. ಈ ಘಟನೆಗಳಾದ ಬಳಿಕ ದೇವರು ಅಬ್ರಾಮನನ್ನು ಪರೀಕ್ಷಿಸುವುದಕ್ಕೋಸ್ಕರ ಅಬ್ರಾಮನೇ ಎಂದು ಕರೆದರು. ನೋಡಿ, ಇಲ್ಲಿ ಒಂದು ವೇಳೆ ದೇವರನ್ನು ಪ್ರೀತಿಸ್ತಾ ಇರುವ ವ್ಯಕ್ತಿಗಳು ಇಲ್ಲಿದ್ದರೆ ಇದೊಂದು ಪರೀಕ್ಷೆ ಅಂತ ತಗೊಳ್ಳಿ. ನಿಮ್ಮ ಜೀವನದಲ್ಲಿ ಏನಾದರೂ ಕೊರತೆ ಇದ್ದರೆ ಅದೊಂದು ಪರೀಕ್ಷೆ ಅಂತ ತಗೊಳ್ಳಿ. ಇನ್ನು ಸುಮಾರು ಜನ ನಾವು ಪ್ರೀತಿ ಮಾಡ್ತಾ ಇಲ್ಲ. ನಾವೇನು ಮಾಡಬೇಕು? ಸಂಪೂರ್ಣವಾಗಿ ದೇವರ ಕಡೆಗೆ ತಿರ್ಕೊಂಡು ಅವರನ್ನು ಪ್ರೀತಿಸಲಿಕ್ಕೆ ನಾವು ಪ್ರಯತ್ನಿಸಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಇಲ್ಲಿ ಅಬ್ರಾಮ ದೇವರನ್ನು ಪ್ರೀತಿಸ್ತಾ ಇದ್ದ. ಎಷ್ಟು ಪ್ರೀತಿಸ್ತಾ ಇದ್ದ? ಅದಕ್ಕೆ ಒಂದು ಉದಾಹರಣೆಯನ್ನು ದೇವರು ಇಲ್ಲಿಟ್ಟಿದ್ದಾರೆ. ಆತನು ದೇವರನ್ನು ಎಷ್ಟಾಗಿ ಪ್ರೀತಿಸಿದ, ಆತನ ಜೀವಿತದಲ್ಲಿ ದೇವರಿಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದ, ಈ ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಅನೇಕ ಬಾರಿ ನಾವು ಕೇಳಿಸ್ಕೊಂಡಿದ್ದೇವೆ, ಒಳ್ಳೆಯದೇ, ಮತ್ತೊಂದು ಸಾರಿ ಕೇಳಿಸ್ಕೊಳ್ಳಿ. ಅಬ್ರಹಾಮನು ದೇವರನ್ನು ಎಷ್ಟಾಗಿ ಪ್ರೀತಿಸಿದ, ಆ ದೇವರಿಗೆ ತನ್ನ ಜೀವಿತದಲ್ಲಿ ಯಾವ ಸ್ಥಾನವನ್ನು ಕೊಟ್ಟಿದ್ದ. ಇವತ್ತು ನೀವು ದೇವರಿಗೆ ಯಾವ ಸ್ಥಾನ ಕೊಟ್ಟಿದ್ದೀರಿ, ಎಷ್ಟಾಗಿ ಪ್ರೀತಿಸ್ತೀರಿ, ಇದನ್ನು ಸ್ವಲ್ಪ ಅವಲೋಕನ ಮಾಡಿ ನೋಡಿ. ಈ ವಾಕ್ಯಕ್ಕೆ ನಿಮ್ಮನ್ನು ಇಟ್ಟು ನೋಡಿ, ಆವಾಗ ಆನ್ಸರ್ ನಿಮಗೆ ಸಿಗುತ್ತೆ. ಓದೋಣ. ಅಬ್ರಹಾಮನೇ ಎಂದು ಕರೆದರು. ಅವನು ಇಗೋ ಸಿದ್ಧನಿದ್ದೇನೆ ಎಂದನು. ಆಗ ದೇವರು, ನಿನಗೆ ಒಬ್ಬನೇ ಒಬ್ಬನು ಮುದ್ದು ಮಗನೂ ಆದ
ಈಸಾಕನನ್ನು ಕರೆದುಕೊಂಡು ಮೋರಿಯ ಪ್ರಾಂತಕ್ಕೆ ಹೋಗು. ಅಲ್ಲಿ ನಾನು ತೋರಿಸುವ ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು ಎಂದರು. ಅಬ್ರಾಮನು ಮುಂಜಾನೆಯೇ ಎದ್ದು ತನ್ನ ಹೇಸರಗತ್ತಿಗೆ ತಡೆ ಹಾಕಿಸಿ ಹೋಮ ಬಲಿಗೆ ಬೇಕಾದ ಕಟ್ಟಿಗೆಯನ್ನು ಸಿಗಿದು ಸಿದ್ಧ ಮಾಡಿಕೊಂಡು ಸೇವಕರಿಬ್ಬರನ್ನು ಹಾಗೂ ತನ್ನ ಮಗ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಬ್ರಾಮನಿಗೆ 3 ಜನ ಮಕ್ಕಳಿದ್ರು. ಓಕೆನಾ? ಸುಮಾರು ಜನ ಸುಮ್ಮನೆ ಇದ್ದೀರಾ. ಅಬ್ರಾಮನಿಗೆ ಬೆರಳು ನೋಡಿದ್ರೇನೋ ನಂದು ಅಲ್ವಾ? ಸೊ ನಾವು ನೋಡಿ ಅವರು ಅಲ್ಲಿ ಏನು ಮಾಡೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಬ್ರಹಾಮನಿಗೆ ಒಬ್ಬನೇ ಮಗ, ಅದು ಮುಪ್ಪಿನಲ್ಲಿ ದೇವರು ವಾಗ್ದಾನ ಮಾಡಿ ಆಶೀರ್ವಾದವಾಗಿ ಪಡೆದುಕೊಂಡ ಮಗ. ಈಗ ಅವನು ಬೆಳೆದು ನಿಂತಿದ್ದಾನೆ, ಒಂದು 13-14 ವರ್ಷ. ಈಗ ಅಬ್ರಹಾಮನನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಈ ನನ್ನ ಮಗನು, ನಾನು ಕರೆದಂಥ ಅಬ್ರಹಾಮನು ನನ್ನನ್ನು ಪ್ರೀತಿಸ್ತಾನ, ನನಗೆ ಮೊದಲ ಸ್ಥಾನ ಕೊಟ್ಟಿದ್ದಾನ ಎಂದು ಪರೀಕ್ಷಿಸುವ ಸಲುವಾಗಿ ದೇವರು ಕೇಳ್ತಾ ಇದ್ದಾರೆ. ಅವನ ಸಂಪಾದನೆಯನ್ನಲ್ಲ, ಅವನ ಆಸ್ತಿಯನ್ನಲ್ಲ, ಅವನ ದನಕರುಗಳನ್ನಲ್ಲ, ಒಂದು ಹೋರಿ ಹೋತವನ್ನಲ್ಲ, ಬದಲಿಗೆ ಅವನಿಗೆ ಕೊಟ್ಟಂತಹ ಮುದ್ದಾದ ಒಬ್ಬನೇ ಮಗನನ್ನು ಬಲಿ ಕೊಡು ಅಂತ ಕೇಳ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ತಲೆಯಲ್ಲಿ ಏನೇನು ನೋಡ್ತಾ ಇದೆ ಈಗ? ಒಂದು ವೇಳೆ ನನ್ನನ್ನು ಕೇಳಿದರೆ, ಒಂದು ವೇಳೆ ನಿಮ್ಮನ್ನು ಕೇಳಿದರೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನ್ನನ್ನು ಕೇಳಿದರೆ, ನಾನು ರಾತ್ರಿ ಕನಸಲ್ಲಿ ಕೇಳಿದರೆ ನಾನು ಹೇಳ್ತಿದ್ದೆ, ದೇವರು ಮನುಷ್ಯರನ್ನೆಲ್ಲ ಬಲಿ ಕೇಳಲ್ಲ, ಇದು ದೇವ್ರದ್ದಲ್ಲ ವಾಯ್ಸ್, ಇದು ಯಾರ್ದು? ಸೈತಾನಂದಿರಬೇಕು. ಅದಕ್ಕೆ ಇದು ನಂದಲ್ಲ, ಇದು ಸೈತಾನನ ವಾಯ್ಸ್ ಅಲ್ವಾ? ಹೌದಲ್ವಾ? ನಮ್ಮಲ್ಲಿ ನೂರಾರು ನಾವೇ ನಮ್ಮದೇ ಆಲೋಚನೆಗಳು, ನಮ್ಮದೇ ಕಲ್ಪನೆಗಳು. ದೇವ್ರಿಂಗೆಲ್ಲ ಕೇಳಲ್ಲ, ದೇವರಿಗೆಲ್ಲ ಮಾಡಲ್ಲ. ಪ್ರಿಯ ಸಹೋದರ ಸಹೋದರಿ, ಆ ಒಂದೇ ಶಬ್ದಕ್ಕೆ ಅವನಿಗೆ ಕನ್ಫರ್ಮ್ ಆಗಿದೆ ಇದು ದೇವರ ಮಾತು ಅಂದರೆ ಆತನು ದೇವರನ್ನು ಎಷ್ಟು ಪ್ರೀತಿಸಿರ್ಬೋದು ಯೋಚನೆ ಮಾಡಿ. ನಾನು ಹೇಳಿದೆ ಈಗ, ಇದು ದೇವರದಲ್ಲ ಇರ್ಬೋದು, ಸೈತಾನಂತ ಇರ್ಬೋದು, ಅಷ್ಟು ಕೂಡ ಗ್ಯಾಪ್ ಇಲ್ಲ ನೋಡಿ. ಅಲ್ಲಿ ಆ ಒಂದೇ ಒಂದು ಸ್ವರಕ್ಕೆ ಅವನು ರೆಡಿ ಆಗ್ತಾ ಇದ್ದಾನೆ. ಅಂದರೆ ಇದು ಗ್ಯಾರಂಟಿ. ಯಾರ ಸ್ವರ? ನನ್ನ ಅಪ್ಪನ ಸ್ವರ. ಅಂದರೆ ಅಂಥ ಒಡನಾಟದಲ್ಲಿ ಅಷ್ಟು ಅವನು ಪ್ರೀತಿಸಿದ್ದಾನೆ ದೇವರನ್ನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಅಷ್ಟು ಅವನು ಪ್ರೀತಿಸಿದ್ದಾನೆ. ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿ, ಒಬ್ಬನೇ ಮಗ ಪ್ರಾಮಿಸ್ ಬೇರೆ ಮಾಡಿಬಿಟ್ಟಿದ್ದಾರೆ ದೇವರು. ಏನಂತ? ಹಲೋ, ಏನು ಪ್ರಾಮಿಸ್ ಮಾಡಿದ್ದಾರೆ? ಅಯ್ಯೋ ದೇವರೇ, ಇವನ ಮುಖಾಂತರ ಆಕಾಶದ ನಕ್ಷತ್ರಗಳಂತೆಯೂ ಮರಳಿನ ರಾಶಿಯಂತೆಯೂ ಏನು ಮಾಡ್ತಾನೆ? ಸಂತತಿಯನ್ನು ನಾನು ಹೆಚ್ಚಿಸ್ತೇನೆ. ಈಗ ಮಗನೇ ಸತ್ತೋದ್ಮೇಲೆ, ಮಗನೇ ಬಲಿ ಆದಮೇಲೆ ನಕ್ಷತ್ರಗಳಲ್ಲಿ ಸಂತತಿಯಲ್ಲಿ ನಮ್ಮ ತಲೆ ಒಳಗಡೆ ಬರುತ್ತಾ? ಅದು ಬಂದಿಲ್ಲ ಅವನಿಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಜವಾಗ್ಲೂ ಇದನ್ನು ನಾವು ಧ್ಯಾನ ಮಾಡುವಾಗ, ನೀವು ಧ್ಯಾನ ಮಾಡಿ ಏನು ಸಿಕ್ತೋ ನನಗೆ ಗೊತ್ತಿಲ್ಲ, ಒಂದೊಂದು ಸಾರಿ ಇದನ್ನು ಧ್ಯಾನ ಮಾಡ್ತಾ ಹೋಗಿ ನೀವು, ಕೊನೆಗೆ ನಮಗೆ ಸಿಗೋ ಉತ್ತರ ಇಷ್ಟೇ: ದೇವರನ್ನು ಪ್ರೀತಿಸುವವರಿಗೆ ಎಲ್ಲವೂ ಶೂನ್ಯವೇ. ಪ್ರೈಸ್ ದಿ ಲಾರ್ಡ್. ದೇವರನ್ನು ಪ್ರೀತಿಸುವವರಿಗೆ ಯಾವುದು ದೇವರಿಗಿಂತ ದೊಡ್ಡದಲ್ಲ ಪ್ರಿಯರೇ. ದೇವರನ್ನು ಪ್ರೀತಿಸುವವರಿಗೆ ಈ ಲೋಕದಲ್ಲಿ ಯಾವುದೂ ಕೂಡ ದೊಡ್ಡದಲ್ಲ. ಇವತ್ತು ನಮಗೆ ಆಗ್ತಾ ಇಲ್ಲ ಅಂದರೆ, ಉದಾಹರಣೆಗೆ ನನಗೆ ಇದನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ, ಇದನ್ನು ಬಿಡಲಿಕ್ಕಾಗ್ತಾ ಇಲ್ಲ, ಇವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದ್ದರೆ ಅದರ ಅರ್ಥ ನನ್ನ ದೇವರಿಗಿಂತ ಹೆಚ್ಚಾಗಿ ನಾನು ಇದನ್ನು ಪ್ರೀತಿಸ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನನ್ನ ದೇವರಿಗಿಂತ ಹೆಚ್ಚಾಗಿ ನಾನು ಇದನ್ನು ಪ್ರೀತಿಸ್ತಾ ಇದ್ದೇನೆ. ಈಗ ದೇವರಿಗಿಂತ ಹೆಚ್ಚಾಗಿ ನೀನು ಇದನ್ನು ಪ್ರೀತಿಸುವಾಗ ಹೇಗೆ ನೀನು ಪೂರ್ಣ ಹೃದಯದಿಂದ ಪ್ರೀತಿಸ್ಲಿಕ್ಕಾಗತ್ತೆ ದೇವರನ್ನು? ಹೇಗೆ ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸ್ಲಿಕ್ಕಾಗತ್ತೆ? ಹೇಗೆ ನಾನು ಸಂಪೂರ್ಣವಾಗಿ ಪ್ರೀತಿಸ್ತಾ ಇದ್ದೇನೆ ದೇವರನ್ನ ಅಂತ ಹೇಳಲಿಕ್ಕಾಗತ್ತೆ? ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ.
ಇಲ್ಲಿ ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಬ್ರಹಾಮನು ತನಗಿಂತಲೂ ತನ್ನ ಮಗನ ಪ್ರಾಣಕ್ಕಿಂತಲೂ ಮಿಗಿಲಾಗಿ ತನ್ನನ್ನು ಕರೆದ ತನ್ನ ಸರ್ವಶಕ್ತನಾದ ದೇವರನ್ನ ಮಿಗಿಲಾಗಿ ಪ್ರೀತಿಸ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆದ್ದರಿಂದಲೇ ಕೀರ್ತನೆಗಾರ 63ನೇ ವಾಕ್ಯದಲ್ಲಿ, ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಕೀರ್ತನೆಗಳ ಪುಸ್ತಕದಲ್ಲಿ 63ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ನಾವು ಓದುವಾಗ, ಪ್ರಾಣಕ್ಕಿಂತ ಮಿಗಿಲಾದದ್ದು ನಿನ್ನ ಛಲ ಪ್ರೀತಿ. ನೋಡಿ, ಇಲ್ಲಿ ಕೀರ್ತನೆಗಾರ ಹೇಳ್ತಿದ್ದಾನೆ, ಇಲ್ಲಿ ಅಬ್ರಹಾಮನ ಜೀವನಕ್ಕೆ ಎಷ್ಟು ಈ ವಾಕ್ಯ ನಿಜವಾಗ್ಲೂ ಕಾರ್ಯ ಆಗ್ತಾ ಇದೆ ನೋಡಿ. ಆ ವಾಕ್ಯ ಈ ಅಬ್ರಹಾಮನ ಜೀವಿತದಲ್ಲಿ ಆತನು ಎಷ್ಟು ಕ್ರಿಯೆ ಮಾಡಿದ್ದಾನೆ ನೋಡಿ. ಈ ವಾಕ್ಯಕ್ಕೆ ಅವನು ಜೀವಿಸಿದ್ದಾನೆ. ಆತ ಹೇಳ್ತಿದ್ದಾನೆ, ಪ್ರಾಣಕ್ಕಿಂತಲೂ ಮಿಗಿಲಾದದ್ದು ಯೇಸುವೇ ನಿನ್ನ ಅಚಲವಾದ ಪ್ರೀತಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಈ ಅಚಲವಾದ ಪ್ರೀತಿ ಯಾರಿಗೆ ಅನುಭವ ಆಗುತ್ತೋ ಅವರು ಮಾತ್ರವೇ ಯೇಸುವನ್ನು ಎಲ್ಲದಕ್ಕಿಂತಲೂ ಮಿಗಿಲಾಗಿ, ಎಲ್ಲರಿಗಿಂತಲೂ ಮಿಗಿಲಾಗಿ ಪ್ರೀತಿಸ್ಲಿಕ್ಕಾಗೋದು. ಈ ಪ್ರಾಣಕ್ಕಿಂತ ಮಿಗಿಲಾದ ಈ ಪ್ರೀತಿಯ ಅನುಭವ ಯಾವ ಮನುಷ್ಯನ ಹೃದಯದಲ್ಲಿ ಅನುಭವಕ್ಕೆ ಬರ್ತದೋ ಆ ಮನುಷ್ಯನಿಗೆ ಮಾತ್ರವೇ ಎಲ್ಲಕ್ಕಿಂತಲೂ ಮಿಗಿಲಾಗಿ ದೇವರನ್ನು, ಯೇಸುವನ್ನು ಪ್ರೀತಿಸಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಗಾದರೆ ಇವತ್ತು ನಮ್ಮೆಲ್ಲರಲ್ಲಿ, ನಮ್ಮ ಹೃದಯಗಳಲ್ಲಿ ಏನಾಗಬೇಕು ಅಂದರೆ ಕ್ರಿಸ್ತನ ಪ್ರೀತಿಯ ಅನುಭವ ನಮ್ಮ ಒಳಗಡೆ ನಾವು ಪಡ್ಕೋಬೇಕು. ಯಾವಾಗ ಈ ಕ್ರಿಸ್ತನ ಪ್ರೀತಿಯ ಅನುಭವ, ಸಾನ್ನಿಧ್ಯ ನಮ್ಮ ಒಳಗಡೆ ನಾವು ಪಡ್ಕೊಳ್ತೇವೆಯೋ ಆಗ ಮಾತ್ರವೇ ನನ್ನನ್ನು ಕರೆದ, ನನಗಾಗಿ ಪ್ರಾಣ ಕೊಟ್ಟ, ನನಗಾಗಿ ರಕ್ತ ಸುರಿಸಿದ, ನನಗಾಗಿ ಇಂದಿಗೂ ಜೀವಿಸುತ್ತಿರುವ ಆ ಜೀವಂತ ದೇವನನ್ನು ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸ್ಲಿಕ್ಕಾಗತ್ತೆ ಆಗ. ಹಾಲೆಲೂಯ. ಇವತ್ತು ಯಾಕೆ ಆಗ್ತಾ ಇಲ್ಲ ಅಂದರೆ ಆ ಪ್ರೀತಿಯ ಅನುಭವ ಎಲ್ಲಾಗಲಿಲ್ಲ, ನನ್ನ ಹೃದಯದಲ್ಲಿ ಆಗ್ತಾ ಇಲ್ಲ. ಆಗಿಲ್ಲ. ಕೇಳಿಸ್ಕೊಂಡಿದ್ದೀವ? ಹಲೋ, ಕೇಳಿಸ್ಕೊಂಡಿದ್ದೀವಿ ಅಲ್ವಾ? ಆದರೆ ಅದು ನಮ್ಮ ಹೃದಯದಲ್ಲಿ ಅನುಭವ ಆಗಿದ್ದರೆ ಖಂಡಿತವಾಗಿಯೂ ಎಲ್ಲದಕ್ಕಿಂತಲೂ ಮಿಗಿಲಾಗಿ ದೇವರನ್ನ ಪ್ರೀತಿಸ್ಲಿಕ್ಕಾಗತ್ತೆ ಪ್ರಿಯರೇ. ಯಾಕೆ ಇಸ್ರಾಯೇಲ್ ಮಕ್ಕಳಿಗೆ ಆಗಲಿಲ್ಲ? ಅವರು ಅನುಭವಿಸಲಿಲ್ಲ. ಶಾರೀರಿಕವಾಗಿ ಅವ್ರಿಗೆ ಎಲ್ಲೆಲ್ಲ ಬೇಕೋ ಸಿಕ್ತು, ಆದರೆ ಆ ದೇವರನ್ನು ಅವರು ಅನುಭವಿಸಲಿಲ್ಲ. ಅದಕ್ಕೆ ಅವರು ದೇವರಿಗೆ ವಿರುದ್ಧವಾಗಿಯೇ ಜೀವಿಸಿದರು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಇವತ್ತು ಒಂದೊಂದು ಧ್ಯಾನಗಳಲ್ಲಿ ನಮ್ಮ ಜೀವಿತದಲ್ಲಿ ಆಗಬೇಕಾದ ಬದಲಾವಣೆ ಏನಂದರೆ ಇನ್ನೂ ಹೆಚ್ಚಾಗಿ ಯೇಸುವನ್ನು ಪ್ರೀತಿಸಬೇಕು, ಇನ್ನೂ ಹೆಚ್ಚಾಗಿ ಅವರ ಪ್ರೀತಿಯನ್ನು ನಾನು ತುಂಬಿಸ್ಕೋಬೇಕು, ಪ್ರೀತಿಸಬೇಕು. ಆ ರೀತಿಯಲ್ಲಿ ನಮ್ಮ ಧ್ಯಾನಗಳು ಮುಂದುವರೆದರೆ ಖಂಡಿತವಾಗಲೂ ಒಂದು ದಿವಸ ಪರಿಪೂರ್ಣತೆಯ ಮಟ್ಟಕ್ಕೆ ನಮ್ಮನ್ನು ಪವಿತ್ರ ಆತ್ಮರು ನಡೆಸ್ತಾರೆ. ಹಾಲೆಲೂಯ. ಒಂದು ದಿವಸ ನಮಗೂ ಕೂಡ ಹೇಳಲಿಕ್ಕಾಗತ್ತೆ ಏನಂತ, ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದದ್ದು ನನ್ನನ್ನು ಕರೆದ ದೇವನ ಪ್ರೀತಿ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನನ್ನನ್ನು ಕರೆದ ದೇವನ ಪ್ರೀತಿ ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದದ್ದು ಎಂದು ಹೇಳಲಿಕ್ಕಾಗತ್ತೆ ಯಾವಾಗ ನನ್ನ ಒಳಗಡೆ ಆ ದೈವ ಪ್ರೀತಿಯ ಅನುಭವ ನನಗಾದಾಗ, ಆಗ ನನಗೆ ಪ್ರೀತಿಸ್ಲಿಕ್ಕಾಗತ್ತೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ನಾವು ಪ್ರೀತಿಸ್ತೀವಂತ ಹೇಳ್ತೀವಿ, ಆದರೆ ಕೆಲವು ಸಂದರ್ಭಗಳು, ಕೆಲವು ಪರೀಕ್ಷೆಗಳು ನಮ್ಮ ಜೀವಿತದಲ್ಲಿ ಬಂದಾಗ ಅವಾಗ ಗೊತ್ತಾಗುತ್ತೆ ನಾನು ಎಷ್ಟಾಗಿ ನನ್ನ ಯೇಸುವನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಎಲ್ಲ ಟೈಮಲ್ಲಿ ಗೊತ್ತಾಗಲ್ಲ ನಮಗೆ. ಈ ಧ್ಯಾನದಲ್ಲಿ ಕೂತ್ಕೊಂಡಿದ್ದಾಗ ಅಥವಾ ದೇವರ ವಾಕ್ಯದಲ್ಲಿ ನಾವು ಸ್ವಲ್ಪ ನಡೆಯುವಾಗ ನಮ್ಗೆ ಗೊತ್ತಾಗಲ್ಲ. ಆದರೆ ನಿಜವಾಗಲೂ ಕೆಲವೊಂದು ಸನ್ನಿವೇಶಗಳು ಈಗ ಅಬ್ರಹಾಮನ ಜೀವಿತದಲ್ಲಿ ಬಂತಲ್ವ, ಅಂಥ ಸನ್ನಿವೇಶ ನಮ್ಮ ಜೀವಿತದಲ್ಲಿ ಬಂದಿದ್ರೆ ಅವಾಗ ಗೊತ್ತಾಗುತ್ತೆ ನಿಜವಾಗಲೂ ನಾನು ಎಷ್ಟಾಗಿ ನನ್ನ ದೇವನನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಫಿಕ್ಸ್ ಮಾಡಿಕೊಳ್ಳಿ, ನಿಮ್ಮ ಹೃದಯದಲ್ಲಿ ನೀವು ತುಂಬಿಸ್ಕೊಳ್ಳಿ. ಏನಂತೆ, ಯಾವ ರೀತಿ ಅಂದರೆ, ನನ್ನ ದೇವರನ್ನು ನಿಜವಾಗಲೂ ನಾನು ಪ್ರೀತಿಸಿದ್ದಾದರೆ ಈ ಲೋಕವನ್ನು ನಾನು ಮೆಚ್ಚಿಸೋದಿಲ್ಲ,
ಈ ಲೋಕಕ್ಕಾಗಿ ನಾನು ಬದುಕೋದಿಲ್ಲ. ಅಬ್ರಹಾಮನ ಜೀವನದಲ್ಲಿ ಅವನಿಗೆ ಎಲ್ಲವೂ ಕೂಡ ಶೂನ್ಯವಾಗಿತ್ತು. ಎಲ್ಲವೂ ಕೂಡ ಪೌಲ ಹೇಳಿದ ಹಾಗೆ ಎಲ್ಲವೂ ಯೇಸುವಿನ ನಂತರವೇ, ದೇವರ ನಂತರವೇ. ಹಾಗಾಗಿನೇ ಆ ಮನುಷ್ಯನಿಗೆ ನಿಜವಾಗಲೂ ಮೊದಲನೇ ಸ್ಥಾನ ದೇವರಿಗೆ ಕೊಡಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಕೂಡ ದೇವರನ್ನು ಪ್ರೀತಿಸುವಾಗ ಪ್ರಿಯರೇ, ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಹೃದಯಗಳಲ್ಲಿ ದೈವ ಶಾಂತಿಗೆ ಕೊರತೆ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಈ ಬೈಬಲಲ್ಲಿ ಅಜರ್ಯನ ಗೀತೆ ಅಂತ ಒಂದು ಪುಸ್ತಕ, ಸಣ್ಣದ ಒಂದೇ ಒಂದು ಅಧ್ಯಾಯ ಇದೆ ಅಂತ ಕಾಣುತ್ತೆ. ಅಲ್ಲಿ ನೋಡಿ ನೀವು, ಅಜರ್ಯನ ಗೀತೆ ಅಂತ ಒಂದು ಪುಸ್ತಕ ಸಿಕ್ಕಿದ್ರೆ ತಗೊಳ್ಳಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿ 28ನೇ ವಾಕ್ಯದಿಂದ, 1ನೇ ಅಧ್ಯಾಯ 28ನೇ ವಾಕ್ಯದಿಂದ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಿಕ್ತಾ? ಹಾಂ, ಸರಿ. ಪ್ರೈಸ್ ದಿ ಲಾರ್ಡ್. ಓದೋಣವಾ? ಸಿಕ್ತಾ? ಅಕ್ಕ ಇಲ್ಲಿ ಓದಿದ್ರೆ ಎಲ್ಲರಿಗೂ ಇಲ್ಲಲ್ಲ, ಅದಕ್ಕೆ ಬೇರೆ ಏನಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಒಂದು ನಿಮಿಷ ನೋಡಿ, ಓದೋಕ್ಕೆ ಮುಂಚೆ ಇಲ್ಲಿ ಇವರು ಮೂವರು ಕೂಡ ಯೌವನಸ್ಥರು. ಪ್ರೈಸ್ ದಿ ಲಾರ್ಡ್. ಎಷ್ಟಾಗಿ ದೇವರನ್ನು ಇವರು ಪ್ರೀತಿಸಿರ್ಬೋದು ಯೋಚನೆ ಮಾಡಿ. ಈ 3 ಜನ ಯೌವನಸ್ಥರು ಎಷ್ಟಾಗಿ ಪ್ರೀತಿಸಿರ್ಬೋದು ಯೋಚನೆ ಮಾಡಿ. ಈ ಯೌವನಸ್ಥರಿಗೆ ಈ ಲೋಕದಲ್ಲಿ ಹೇಗೆಲ್ಲ ಇರಬೇಕು ಅಂತ ಆಸೆ ಇರುತ್ತೋ ಅದನ್ನೆಲ್ಲ ಅನುಭವಿಸ್ತಾರೆ ಅಲ್ವಾ? ಇವರು ಕೂಡ ಲೋಕದ ಜನರ ಮಧ್ಯದಲ್ಲಿ ಆ ಸ್ಥಳದಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಇವರು ದೇವರನ್ನು ಪ್ರೀತಿಸುವ ಮಕ್ಕಳು, ದೇವರಿಗೆ ಮೊದಲ ಸ್ಥಾನ ಕೊಟ್ಟು ಜೀವಿಸಿದ ಮಕ್ಕಳು. ಪ್ರಿಯರು, ಇವರು ಹೆಚ್ಚಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ದೇವರನ್ನು ಪ್ರೀತಿಸುವಾಗ ಇವರ ಜೀವನದಲ್ಲಿ ಒಂದು ಶೋಧನೆ, ಇವರಿಗೆ ಒಂದು ಪರೀಕ್ಷೆ. ಪ್ರಿಯರೇ, ಆ ಪರೀಕ್ಷೆಯಲ್ಲಿ ಯಾವ ರೀತಿ ಇವರು ವರ್ತನೆ ಮಾಡ್ತಾರೆ ಯೋಚನೆ ಮಾಡಿ. ಯಾವ ರೀತಿ ಇವರು ಕಾರ್ಯ ಮಾಡಿದ್ದಾರೆ, ಅಲ್ಲಿ ಏನು ಕೆಲಸ ಮಾಡಿದ್ದಾರೆ, ಸ್ವಲ್ಪ ಓದುವಾಗ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. 22ರಿಂದ, ನೀವೇ ಅದ್ವಿತೀಯ ದೇವರು, ಸಾರಿ 28. ಆ ಮೂವರು ಯುವಕರು ಆವಿಗೆಯಿಂದಲೇ ದೇವರ ಗುಣಗಾನ ಮಾಡುತ್ತಾ ಹೊಗಳುತ್ತಾ ಹೀಗೆಂದು ಸ್ತುತಿಸಿದರು. ನೋಡಿ, ಇಲ್ಲಿ ಬೆಂಕಿ ನಾರ್ಮಲ್ ಆಗಿಲ್ಲ, ಜಾಸ್ತಿ ಇದೆ. ಅಂದರೆ ಇದರ ಅರ್ಥ, ಇವರು ದೇವರನ್ನು ಸ್ತುತಿಸಬಾರ್ದು, ಇವರು ದೇವರನ್ನು ಹೊಗಳಬಾರ್ದು, ಇವರು ಪ್ರೀತಿ ಸುಳ್ಳು ಅಂತ ನಿರೂಪಿಸಬೇಕು. ಯಾರೋ ಇವರು ಬೇರೆ ಅವಿಶ್ವಾಸಿಗಳು ದೂರು ಕೊಟ್ಟರಲ್ಲ ಅವರಿಗೆ. ಆದರೆ ಈ ಮೂವರ ಆಲೋಚನೆ, ಮೂವರ ಜೀವಿತದ ಮುಖಾಂತರ ಇವರ ಯೋಚನೆ ಏನು? ನನ್ನ ದೇವರೇ ನಿಜವಾದ ದೇವರು, ಅವರೊಬ್ಬರೇ ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಕರು. ಆ ದೇವರ ಮಹಿಮೆ ನಮ್ಮ ಮುಖಾಂತರ ಪ್ರಕಟವಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅವರೊಬ್ಬರನ್ನೇ ಪ್ರೀತಿಸ್ತೇವೆ, ಅವರೊಬ್ಬರನ್ನೇ ಆರಾಧಿಸ್ತೇವೆ, ಅವರೇ ನಿಜ ದೇವರು ಅಂಥೇಳಿ ನಮ್ಮ ಮುಖಾಂತರ ದೇವರ ಮಹಿಮೆ ಪ್ರಕಟವಾಗಬೇಕು ಅನ್ನೋದು ಇವರ ಆಸೆ. ಇವತ್ತು ನಮ್ಮಲ್ಲಿ ಅದು ಆಸೆ ಇದೆಯಾ? ನನ್ನ ಮುಖಾಂತರ ಏಕದೇವರು, ನಿಜವಾದ ದೇವರು ಯೇಸು ಪ್ರಕಟವಾಗಬೇಕು ಇನ್ನೊಬ್ಬರಿಗೆ. ಪ್ರೈಸ್ ದಿ ಲಾರ್ಡ್. ಆಸೆ ಇದೆಯಾ? ಇದ್ದರೆ ಸಾಕಾಗಲ್ಲ, ಪ್ರಯತ್ನ ಭಾಳ ಮುಖ್ಯ. ಪ್ರೈಸ್ ದಿ ಲಾರ್ಡ್. ಆಸೆ ಎಲ್ಲರಿಗೂ ಇದೆ, ಆಸೆ ಇದ್ದ ಮಾತ್ರಕ್ಕೆ ಕೆಲಸ ಆಗೋದಿಲ್ಲ. ಆಸೆಗೆ ತಕ್ಕ ಹಾಗೆ ಪ್ರಯತ್ನ ಇದ್ದರೆ ಖಂಡಿತ ಪವಿತ್ರಾತ್ಮರು ಕಾರ್ಯ ಮಾಡೇ ಮಾಡ್ತಾರೆ. ಯಾಕಂದರೆ ಆಗಲೇ ಬೆಳಗ್ಗೆ ಹೇಳಿದೆ ನಾನು, ಲೋಕದಲ್ಲಿ ಲೌಕಿಕವಾಗಿ ಒಂದನ್ನು ಕೇಳುವಾಗ ಅವರು ಕೊಟ್ಟಿದ್ದಾರೆ. ಇನ್ನು ದೇವರ ಮಗಳಾಗಿ ದೇವರನ್ನು ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುತ್ತಾ ಅವರನ್ನು ಆರಾಧಿಸುವಾಗ ಪ್ರಿಯ ಸಹೋದರ ಸಹೋದರಿ ಖಂಡಿತ ಮಾಡ್ತಾರೆ. ಪ್ರಿಯರೇ, ಖಂಡಿತ ಮಾಡ್ತಾರೆ. ಇಲ್ಲಿ ನೋಡಿ, ಆ ಮೂವರು ಬೆಂಕಿಯಲ್ಲಿದ್ದಾರೆ. ಪ್ರಿಯರೇ, ನೀವು ಯೋಚನೆ ಮಾಡಿ ನೋಡಿ, ಈಗ ನಿಮ್ಮ ಪಕ್ಕದಲ್ಲೇ ಬೆಂಕಿ ಉರಿತಾ ಇದೆ, ನಿಮ್ಮ ಪಕ್ಕದಲ್ಲಿ ಬೆಂಕಿ ಉರಿತಾ ಇದೆ. ನಾನು ಹೇಳ್ತಾ ಇರೋದು ಪವಿತ್ರಾತ್ಮನ ಬೆಂಕಿ ಅಲ್ಲ, ನಾರ್ಮಲ್ ಬೆಂಕಿ ನಿಮ್ಮ ಪಕ್ಕದಲ್ಲಿ ಉರಿತಾ ಇದೆ, ಪಕ್ಕದಲ್ಲೇ ಉರಿತಾ ಇದೆ. ನಿಜ ಹೇಳಿ, ಸ್ವಲ್ಪ ಆಲೋಚನೆ ಮಾಡಿ ನೋಡಿ,
ಹೇಳಿ ಸ್ತುತಿ ಮಾಡಲಿಕ್ಕಾಗತ್ತಾ? ಏನಾದರೂ ಹೇಳಿ. ಹಾಂ, ಸರಿ. ಒಂದು ಪಿನ್ನಿಂದ ನಿಮಗೆ ಚುಚ್ಚುವಾಗ, ಓಕೆ, ನಿಮಗೆ ಯಾವ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ? ಯಾರು ನಿಮ್ಮನ್ನು ಚುಚ್ತಾರೋ ಆ ಕಡೆನೇ ನೋಡ್ತಾ ಇರ್ತೀವಿ, ಹೌದಲ್ಲ? ಇಲ್ಲಿ ಬೆಂಕಿ 1 ಪಟ್ಟಲ್ಲ, ಎಷ್ಟು ಪಟ್ಟು? 7 ಪಟ್ಟು ಜಾಸ್ತಿ ಇದೆ. ಹಲ್ಲೆಲೂಯ. ಒತ್ಕೊಂಡು ಬಂದವರು ಏನಾಗಿದ್ದಾರೆ? ಸುಟ್ಟು ಹೋಗಿದ್ದಾರೆ. ಹಾಗಾದರೆ ಆ ಬೆಂಕಿಯ ತೀಕ್ಷ್ಣತೆ, ಆ ಬೆಂಕಿ ಎಷ್ಟು ಮಟ್ಟಿಗೆ ಜಾಸ್ತಿ ಇರ್ಬೋದು ಯೋಚನೆ ಮಾಡಿ. ಪ್ರಿಯರೇ, ಆ ಬೆಂಕಿಯ ಮಧ್ಯದಲ್ಲಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ 3 ಯುವಕರು ಆ ಬೆಂಕಿಯ ಮಧ್ಯದಲ್ಲಿ ಏನು ಮಾಡ್ತಾಯಿದ್ರು? ಎಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾರೆ ಗೊತ್ತಾ? ಆ ಹೊಗಳುವಿಕೆಯಲ್ಲಿ ಏನೆಲ್ಲ ಬಂದಿದೆ ಅವರಿಗೆ ನೋಡಿ ಆಲೋಚನೆ. ನೀವು ಓದ್ತೀರಾ ಸ್ವಲ್ಪ? ನಮ್ಮ ಪೂರ್ವಜರ ದೇವರಾದ ಸರ್ವೇಶ್ವರ, ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಮಹಿಮಾಯುತವಾದ ನಿಮ್ಮ ನಾಮ ಸ್ತುತ್ಯರ್ಹವಾದುದು, ಪರಮ ಪೂಜ್ಯವಾದುದು, ಎಂದೆಂದಿಗೂ ಮಹಾಘನತರವಾದದ್ದು. ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ ನೀವು ಸ್ತುತಿಸ್ತೋತ್ರಕ್ಕೆ ಪಾತ್ರರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಸಾಗರಾದಿಗಳನ್ನು ಸಮೀಕ್ಷಿಸುವ ನಿಮಗೆ ಸ್ತೋತ್ರ. ಕೆರೋಬಿಗಳ ಮೇಲೆ ಆಸೀನರಾಗಿರುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನಿಮ್ಮ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಮಂಡಿಸಿರುವ ನಿಮಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಬೆಂಕಿ ಪಕ್ಕದಲ್ಲಿ ಈ ಕಡೆ ಆ ಕಡೆ ಉರಿಯುವಾಗ ಈ ಪದಗಳು ಬರಲಿಕ್ಕಾದರೂ ಸಾಧ್ಯತೆ ಇದೆಯಾ? ಅದನ್ನು ಯೋಚನೆ ಮಾಡಲಿಕ್ಕಾದರೂ ಸಾಧ್ಯತೆ ಇದೆಯಾ? ಖಂಡಿತ ಇಲ್ಲ. ಇನ್ನೊಂದೇನು ಗೊತ್ತಾ? 36ನೇ ವಾಕ್ಯದಲ್ಲಿ ಅವರು ವಾಕ್ಯ ಹೇಳ್ತಾ ಇದೆ, ದೇವರ ದಿವ್ಯ ದೂತರೇ, ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ. ಆಕಾಶಗಳೇ, ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ. ಸಾಕ್ಬಿಡಿ. ನೀವು ಆಮೇಲೆ ಪೂರ್ತಿ ಇದನ್ನು ಓದಿ ನೋಡಿ. ಒಬ್ಬ ಮನುಷ್ಯ ಬೆಂಕಿಯ ಮಧ್ಯದಲ್ಲಿದ್ದಾನೆ, ಅವನನ್ನು ಬೆಂಕಿ ದಹಿಸಿ ಬಿಡ್ತದೆ. ಆ ಯೋಚನೆ ಇಲ್ಲದೆ ಆತನು ಈ ಸೃಷ್ಟಿಗೆ ಹೇಳ್ತಾ ಇದ್ದಾನೆ, ದೇವದೂತರಿಗೆ ಹೇಳ್ತಾ ಇದ್ದಾನೆ, ಆ ಸರ್ವೇಶ್ವರನನ್ನು ಸ್ತುತಿ ಮಾಡಿ, ಅವರನ್ನು ಆರಾಧನೆ ಮಾಡಿ, ಅವರಿಗೆ ಮಹಿಮೆ ಸಲ್ಲಿಸಿ. ಎಲ್ಲಿಂದ ಹೇಳ್ತಾ ಇರೋದು? ಬೆಂಕಿಯ ಮಧ್ಯದಲ್ಲಿ. ಪ್ರಿಯರೇ, ನಿಜವಾಗಲೂ ನೀವು ಪ್ರಭು ಯೇಸುವನ್ನು ಮನಪೂರ್ವಕವಾಗಿ ಪ್ರೀತಿಸಿ ಅವರನ್ನು ಆರಾಧಿಸಿ ಮಹಿಮೆ ಪಡಿಸುವಾಗ, ಅವರೊಬ್ಬರೇ ದೇವರು ಎಂದು ಈ ಭೂಮಿಯಲ್ಲಿ ನೀವು ನಂಬಿ ಜೀವಿಸುವಾಗ, ನಿಮ್ಮ ಸುತ್ತಲೂ ಅದೆಂತಹ ಸಮಸ್ಯೆಗಳ ಮಧ್ಯದಲ್ಲಿ ನೀವಿದ್ದರೂ ಕೂಡ ಒಂದು ದಿವಸವೂ ಕೂಡ ನೀವು ಭಯಪಡೋದಿಲ್ಲ. ಬದಲಾಗಿ ಅದರ ಮಧ್ಯದಲ್ಲಿ ನೀವು ದೇವರನ್ನು ಆರಾಧಿಸುವವರು ಮಾತ್ರವಲ್ಲ, ಅವರನ್ನು ಎತ್ತಿ ಹಿಡಿಯುವ ಮಕ್ಕಳು ನೀವಾಗಿರ್ತೀರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅವರನ್ನು ಎತ್ತಿ ಹಿಡಿಯುವ ಮಕ್ಕಳು ನೀವಾಗಿರ್ತೀರ. ನೀವು ಕುಂದಿ ಹೋಗೋದಿಲ್ಲ, ನಿರಾಶರಾಗೋದಿಲ್ಲ, ಯಾವತ್ತೂ ಸೋತು ಹೋಗೋದಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕಾದ ಕಾರ್ಯ ಏನು ಅಂದರೆ, ಎಲ್ಲಕ್ಕಿಂತಲೂ ಮಿಗಿಲಾಗಿ ನಾನು ನನ್ನ ದೇವರನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬಲದಿಂದ ಪ್ರೀತಿಸಬೇಕು ಅಂತ ಒಂದು ನಿರ್ಧಾರವನ್ನು ತಗೊಂಡು ಅವರನ್ನು ಪ್ರೀತಿಸಿ ನೋಡಿ. ಪ್ರಿಯ ಸಹೋದರ ಸಹೋದರಿ, ಈ ವಾಗ್ದಾನಗಳೆಲ್ಲ, ಇಂಥ ಪರಿಸ್ಥಿತಿಗಳೆಲ್ಲ ನಿಮ್ಮ ಮುಂದೆ ಹಾದು ಹೋದರೂ ಕೂಡ ನಿಮ್ಮ ಮುಖಾಂತರ ಸೈತಾನನಿಗೆ ಮಹಿಮೆ ಆಗೋದಿಲ್ಲ. ಬದಲಾಗಿ ನೀವು ಆರಾಧಿಸುವ ದೇವನಿಗೆ ಮಹಿಮೆ ಆಗ್ತದೆ. ಅವರಿಗೆ ಮಹಿಮೆ ಆಗುವಾಗ ದೇವರ ಮಕ್ಕಳಾದ ನಿಮ್ಮನ್ನು ಕೂಡ ಅವರು ಮಹಿಮೆ ಪಡಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಮುಖಾಂತರ ಅವರಿಗೆ ಮಹಿಮೆ ಆಗುವಾಗ ನಿಮಗೂ ಕೂಡ ಮಹಿಮೆ ಆಗ್ತದೆ. ಹಾಲೆಲೂಯಾ, 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 ಹಾಲೆಲೂಯಾ. ದೇವರು ಈ ರೀತಿ ಅನೇಕರನ್ನು ಮಹಿಮೆ ಪಡಿಸಿದ್ದಾರೆ. ಆದರೆ ಜನ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಮಹಿಮೆ ಪಡಿಸಿದ ದೇವರನ್ನು ಬಿಟ್ಟು ಅವ್ರನ್ನ ಹಿಡ್ಕೊಂಡು ಸಾಯ್ತಾ ಇದ್ದಾರೆ ಸುಮಾರು ಜನ. ಅದು ನಮ್ಮ ದೊಡ್ಡ ರೋಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಉಂಟಾದವರಲ್ಲಿ ಯಾವುದು ಕೂಡ ಅವರಿಂದ ಆದದ್ದಲ್ಲ, ಎಲ್ಲವೂ ಅವರಿಂದಲೇ, ಅವರೇ ಕಾರ್ಯ ಮಾಡಿರೋದು. ಈಗ ಆ ದೇವರನ್ನು ಪ್ರೀತಿಸಿ ಅವರನ್ನು ಘನಪಡಿಸುವುದನ್ನು ಬಿಟ್ಟು ಅವರ ಮುಖಾಂತರ ಮಹಿಮೆ ಹೊಂದಿದ ಕೆಲವರನ್ನ ಅವರನ್ನು ಹಿಡ್ಕೊಂಡು ಹೋಗೋರು ನಾವು ಆಗ್ಬಿಟ್ಟಿದ್ದೀವಿ. ದಡ್ಡತನ ನಮ್ದಲ್ವಾ? ಅದು ದೇವ್ರು ಇಷ್ಟಪಡ್ತಾರ? ಒಂದು ದಿವಸಕ್ಕೂ ಇಷ್ಟಪಡೋದಿಲ್ಲ.
ಒಂದು ದಿವಸಕ್ಕೂ ಇಷ್ಟಪಡೋದಿಲ್ಲ. ದೇವರು ಇಷ್ಟಪಡದೇ ಇರುವ ಒಂದೇ ಒಂದು ವಿಷಯ ಏನು ಗೊತ್ತಾ? ಅವರಿಗೆ ಮೊದಲ ಸ್ಥಾನ ಕೊಡದೆ ಆ ಜಾಗದಲ್ಲಿ ನೀವು ಬೇರೆ ಯಾರಿಗಾದರೂ ಕೊಟ್ಟರೆ ಅದು ದೇವರಿಗೆ ಖಂಡಿತ ಇಷ್ಟ ಆಗೋದಿಲ್ಲ. ನನಗೆ ಸಲ್ಲಬೇಕಾದದನ್ನು ಬೇರೊಬ್ಬರಿಗೆ ನಾನು ಸಲ್ಲಗೊಳಿಸುವುದಿಲ್ಲ. ಇದು ವಾಗ್ದಾನ, ಇದು ಹೇಳಿದ್ದಾರೆ ದೇವರು. ನನಗೆ ಸಲ್ಲಬೇಕಾದದ್ದು ಮೊದಲ ಸ್ಥಳ. ಯಾಕಂದರೆ ನಾನು ನಿನ್ನನ್ನು ಸೃಷ್ಟಿಸಿದವನು, ನಾನು ನಿನ್ನನ್ನು ನಡೆಸ್ತಾ ಇರೋನು, ನಾನು ನಿನಗೆ ಜೀವ ಕೊಟ್ಟವನು, ನಾನೇ ದೇವರು. ಈ ಲೋಕದಲ್ಲಿ ಬೇರೆ ದೇವರುಗಳಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ಈ ಸತ್ಯದ ಅರಿವನ್ನು ಅರಿಯದೆ ಅನೇಕ ರೀತಿಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಬದುಕ್ತಾ ನಮ್ಮನ್ನು ಸೃಷ್ಟಿಸಿದ ಆ ದೇವರಿಗೆ ಚುಚ್ತಾ ಇರೋದು ಯಾರು ಗೊತ್ತಾ? ಅನ್ಯರಲ್ಲ, ಬೇರೆಯವರಲ್ಲ. ಹೆಚ್ಚು ಅವರಿಗೆ ಚಾಕು ಹಾಕ್ತಾ ಇರೋದು ಯಾರು ಗೊತ್ತಾ? ಅವರ ಮಕ್ಕಳಾಗಿರ್ತಕ್ಕಂಥ ನಾವೇ, ಅವರ ಮಕ್ಕಳಾಗಿರ್ತಕ್ಕಂಥ ನಾವೇ. ನಮ್ಮ ಸಂಪ್ರದಾಯಗಳು, ನಮ್ಮ ಬೇಡವಾದ ಪ್ರಾರ್ಥನೆಗಳು, ನಮ್ಮ ಅನೇಕ ರೀತಿಯ ಬೇಡಿಕೆಗಳು, ಕೋರಿಕೆಗಳು, ಇವುಗಳ ಮುಖಾಂತರ ಅವರಿಗೆ ನಾವು ನೋವುಂಟು ಮಾಡ್ತಾ ಇದ್ದೀವಿ ವಿನಃ ಅವರಿಗೆ ಮಹಿಮೆಯನ್ನು ತರ್ತಾ ಇಲ್ಲ. ನಿಜವಾಗ್ಲೂ ದೇವರನ್ನು ಪ್ರೀತಿಸೋರು ಯಾರೂ ಮಾಡೋದಿಲ್ಲ ಪ್ರಿಯರ, ಮಾಡಲಿಕ್ಕಾಗೋದಿಲ್ಲ. ಕಷ್ಟ ಆಗತ್ತೆ, ಭಾಳ ನೋವು ಅನಿಸುತ್ತೆ, ಅದನ್ನು ಮಾಡೋದೇ ಇಲ್ಲ. ಸತ್ರು ಪರವಾಗಿಲ್ಲ, ನಾವು ಇದನ್ನು ಮಾಡೋದಿಲ್ಲ ಅಂಥೇಳಿ ಆ 3 ಯುವಕರು ಏನು ನಿರ್ಧಾರ ಮಾಡಿದರೋ ಆ ರೀತಿ ಇರ್ತದೆ. ನನ್ನ ಮಗ ಸತ್ರು ಪರವಾಗಿಲ್ಲ, ನಾನು ದೇವರ ಮಾತನ್ನು ಕೇಳ್ತೇನೆ, ಏಕೆಂದರೆ ನಾನು ಪ್ರೀತಿಸ್ತೇನೆ ಎಂದು ಅಬ್ರಾಮ ಹೇಳಿದ ಹಾಗೆ ಜೀವನ ಇರ್ತದೆ ಪ್ರಿಯರೇ. ನಿಜವಾಗಲೂ ದೇವರನ್ನು ಪ್ರೀತಿಸಿ ಆರಾಧಿಸುವವರ ಜೀವನ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಯಾಕಂದರೆ ಅಂದಿನ ಇಸ್ರಾಯೇಲ್ ಮಕ್ಕಳು ಕೂಡ ದೇವರನ್ನು ಮನಸಾರೆ ಪ್ರೀತಿಸಲಿಲ್ಲ. ಅವರು ಭಯದಿಂದ ಪ್ರೀತಿಸಿದರು, ಭಯದಿಂದ ಎಲ್ಲವನ್ನ ಮಾಡಿದರು. ಅದು ಪ್ರಯೋಜನ ಇಲ್ಲ. ಈ ಹೊಸ ಒಡಂಬಡಿಕೆಯಲ್ಲಿ ನಿಜವಾಗಲೂ ಯೇಸುವನ್ನು ನಾನು ಪ್ರೀತಿಸಬೇಕು. ಹೇಗೆ? ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಯಾವುದೇ ಭಯ ಇಲ್ಲದೆ ಆ ದೇವರನ್ನು ಪ್ರೀತಿಸಬೇಕು. ಹಾಗೆ ಪ್ರೀತಿಸಬೇಕಾದ್ರೆ ಆ ಪ್ರೀತಿ ನನಗೆ ಅನುಭವ ಆಗಲೇಬೇಕು. ಆಗಬೇಕಲ್ಲ, ಆಗಲೇಬೇಕು. ಆದರೆ ಮಾತ್ರನೇ ಪ್ರೀತಿಸ್ಲಿಕ್ಕಾಗೋದು. ಹಾಲೆಲೂಯಾ. ದೇವರು ಪ್ರೀತಿಯಿಂದ ದೇವರು ನಮ್ಮಿಂದ ಪ್ರೀತಿಯಿಂದ ಆರಾಧನೆ ಬಯಸ್ತಾರೆ, ಬಲವಂತದಿಂದ ಅಲ್ಲ. ಬಲವಂತದಿಂದ ಮಾಡೋದು ಬೇರೆ, ನಾವು ಪ್ರೀತಿಯಿಂದ ಮಾಡಬೇಕು. ಪ್ರೀತಿಯಿಂದ ಮಾಡೋರು ಯಾರು? ಅವರನ್ನು ಅರಿತವರು. ಇವತ್ತು ಒಬ್ಬೊಬ್ಬರು ಕೂಡ ನಾವು ಅವರನ್ನು ಅರಿತುಕೊಳ್ಳೋರಾಗಬೇಕು. ಅರಿತುಕೊಂಡು ಪ್ರೀತಿಯಿಂದ ಅವರನ್ನು ಆರಾಧಿಸುವ ಮಕ್ಕಳಾಗಬೇಕು. ಆಗ ನೋಡಿ ನಮ್ಮ ಜೀವಿತಗಳು ಎಷ್ಟು ಸುಂದರವಾಗಿರ್ತದೆ, ಎಷ್ಟು ಆಶೀರ್ವಾದವಾಗಿರ್ತದೆ, ಎಷ್ಟು ಅಭಿಷೇಕದಲ್ಲಿರ್ತದೆ. ಊಹೆ ಮಾಡಲಿಕ್ಕಾಗಲ್ಲ, ಈ ಲೋಕದಲ್ಲಿ ಊಹೆ ಮಾಡಲಿಕ್ಕಾಗಲ್ಲ. ಅಂಥ ಒಂದು ಸೌಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆ ನಿಜ ದೇವರು ನಮ್ಮ ಒಬ್ಬೊಬ್ಬರಿಂದ ಬಯಸೋದು ಇದನ್ನೇ, ನನ್ನನ್ನು ಆರಾಧಿಸಿ, ನನ್ನನ್ನು ಪ್ರೀತಿಸಿ, ನನ್ನಂತೆ ನೀವು ಜೀವಿಸಿ ಅಂತೇಳಿ ನಮ್ಮ ಒಬ್ಬೊಬ್ಬರಿಗೆ ಕರೆ ಕೊಟ್ಟಿದ್ದಾರೆ. ಆದರೆ ಆ ಕರೆ ನಮಗೆ ಏನೋ ಅನಿಸ್ಬಿಟ್ಟಿದೆ. ನಮ್ಮದೇನೋ ಒಂದು ಬೇಕಾಬಿಟ್ಟು ಏನೇನು ಹೇಳ್ಕೊಡ್ತಾರೋ ಎಲ್ಲವನ್ನ ಮಾಡೋದು. ಇವರೇನು ಹೇಳ್ಕೊಡ್ತಾರೋ ಅಲ್ಲೇನು ಹೇಳ್ಕೊಡ್ತಾರೋ ಎಲ್ಲವನ್ನ ಮಾಡ್ತಾಯಿದ್ದೀವಿ. ಕೊನೆಗೆ ಗೊಂದಲದಲ್ಲಿ ಸಿಕ್ಕಾಕೊಂಡು ಹೃದಯದಲ್ಲಿ ಸಮಾಧಾನವನ್ನು ಹಾಳು ಮಾಡಿಕೊಂಡು ನಾವು ಜೀವಿಸ್ತಾ ಇದ್ದೀವಿ. ಅಂಥ ಒಂದು ಜೀವನ ದೇವರು ಬಯಸೋದಿಲ್ಲ, ಅದು ದೇವರ ದಾರಿನೂ ಅಲ್ಲ. ಆದ್ದರಿಂದ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲನೇ ಸ್ಥಾನವನ್ನು ಯೇಸುವಿಗೆ ಕೊಡಿ. ಯೇಸುವನ್ನು ಪ್ರೀತಿಸಿ ನೋಡಿ. ನಿಮ್ಮ ಜೀವನ ಪರೀಕ್ಷೆ ಮಾಡಿ ನೋಡಿ. ಬೇಕಾದರೆ ಇವತ್ತೊಂದು ತೀರ್ಮಾನ ಮಾಡಿ, 1 ವರ್ಷ 1 ತಿಂಗಳು ಯೇಸು ಅದನ್ನು ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ. ಆ ಕಾರ್ಯ ನೀವು ಮಾಡಲಿಕ್ಕೆ ಆರಂಭಿಸಿ, ಅವರೊಂದಿಗೆ ನಡೀಲಿಕ್ಕೆ ಆರಂಭಿಸಿ, ಅವರನ್ನು ಪ್ರೀತಿಸ್ತಾ ಬೇರೆ ಯಾವುದು ಕೂಡ ನಿಮಗೆ ಬೇಕಾಗಿರೋದಿಲ್ಲ. ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ನಿಮಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ಆ ಪ್ರಯತ್ನ ನಾವು ಮಾಡ್ತಾ ಇಲ್ಲ, ಕೇಳಿಸ್ಕೊತಾ ಇದ್ದೀವಿ, ಮಾಡ್ತಾ ಇಲ್ಲ. 10ನೇ ಅಧ್ಯಾಯದಲ್ಲಿ ಮತ್ತಾಯನ ಶುಭ ಸಂದೇಶದಲ್ಲಿ ದೇವರ ವಾಕ್ಯ ಹೇಳುತ್ತೆ, 37 ಅನಿಸುತ್ತೆ, ಓದ್ತಿರೋ ಒಂದು ಸಾರಿ. ಮೂವತ್ತೇಳು 10:37 ಮತ್ತಾಯ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ, ನನ್ನನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ
ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನೋಡಿ, ಇಲ್ಲಿ ದೇವರು ನಮ್ಮ ಎಲ್ಲರನ್ನ ನೋಡಿ ಹೇಳ್ತಿದ್ದಾರೆ, ನಿಮ್ಮ ಜೀವಿತಗಳಲ್ಲಿ ತಂದೆ ತಾಯಿ ಶ್ರೇಷ್ಠವಾದ ಸ್ಥಾನ ಅವರಿಗೆ, ತಂದೆ ತಾಯಿಗಳು ಶ್ರೇಷ್ಠವಾದ ಸ್ಥಾನ ಅವರಿಗೆ. ದೇವರ 4ನೇ ಆಜ್ಞೆಯಲ್ಲಿ ಹೇಳಿದ್ದಾರೆ. ಈಗ ಅದೇ ದೇವರು ಹೇಳ್ತಿದ್ದಾರೆ ನಮ್ಮನ್ನು ನೋಡಿ, ಒಂದು ವೇಳೆ ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪನನ್ನು ಅಮ್ಮನನ್ನು ನೀನು ಪ್ರೀತಿಸಿದ್ದಾದರೆ ನೀನು ನನ್ನವನಾಗಲು ಯೋಗ್ಯನಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಕೆಲವರು ಗಾದೆಗಳನ್ನೆಲ್ಲ ಹೇಳ್ಬಿಡ್ತಾರೆ, ಕಣ್ಣಿಗೆ ಕಾಣುವ ದೇವರ ಅಪ್ಪ ಅಮ್ಮ, ಭಾಳ ಸಂತೋಷ. ಆದರೆ ಅಪ್ಪ ಅಮ್ಮನನ್ನು ಕೊಟ್ಟದ್ದು ಯಾರು? ದೇವರು. ಆ ಅಪ್ಪ ಅಮ್ಮನನ್ನು ಕೂಡ ಸೃಷ್ಟಿ ಮಾಡಿ ನಿನಗೆ ಕೊಟ್ಟಿದ್ದು ದೇವರೇ ಆಗಿದ್ದಾರೆ. ಆ ದೇವರ ಪರಿಚಯ ನಿನಗಿಲ್ಲ ಅಂದರೆ ಏನು ಪ್ರಯೋಜನ? ಸೊ ಅದಕ್ಕೆ ದೇವರು ಹೇಳ್ತಿದ್ದಾರೆ, ಯೇಸು ನೇರವಾಗಿ ಹೇಳ್ತಿದ್ದಾರೆ, ಯಾರಾದರೂ ಸರಿ ನನಗಿಂತ ಹೆಚ್ಚಾಗಿ ಅವರ ಅಪ್ಪ ಆಗಿರ್ಬೋದು, ಅವರ ಅಮ್ಮ ಆಗಿರ್ಬೋದು, ಅವರನ್ನು ಪ್ರೀತಿಸಿದ್ದಾದರೆ ಅವನು ನನ್ನವನಾಗಲು ಯೋಗ್ಯನಲ್ಲ. ಅಂದರೆ ನನ್ನ ಮಗಳಾಗಲಿಕ್ಕೆ ಯೋಗ್ಯನೇ ಅಲ್ಲ. ಇವತ್ತು ಎಷ್ಟೋ ಮಂದಿ ಲೋಕವನ್ನು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರಾ? ಲೋಕನ ಬಿಡೋಕ್ಕಾಗ್ತಾ ಇದೆಯಾ? ಹಾಗಾದರೆ ಈ ದೇವರನ್ನು ಹೇಗೆ ಪ್ರೀತಿಸ್ಲಿಕ್ಕಾಗತ್ತೆ? ಎರಡು ಕಡೆ ಪ್ರಯಾಣ ಸರಿ ಆಗತ್ತಾ? ಪ್ರಯಾಣ ಒಂದು ಬೋಟಲ್ಲಿ ಹೋದರೆ ಸುರಕ್ಷಿತವಾಗಿ ನಾವು ತಲುಪಬೇಕಾದ ಸ್ಥಳವನ್ನು ನಾವು ತಲುಪ್ತೇವೆ. 2 ಬೋಟಲ್ಲಿ ಹೋದರೆ ಏನಾಗುತ್ತೆ? ಆ ಬೋಟ್ ಈ ಕಡೆ ಒಂದೋಗುತ್ತೆ, ಆ ಕಡೆ ಒಂದೋಗುತ್ತೆ. ಕೊನೆಗೆ ನಾನು ನದಿ ಪಾಲೆ, ಸಮುದ್ರ ಪಾಲೆ, ನನ್ನ ಜೀವನ ಹೋಯ್ತು. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನೀನು ಹಾಳಾಗೋದು ಇಷ್ಟ ಇಲ್ಲ, ನಷ್ಟಪಟ್ಟು ಹೋಗೋದು ಇಷ್ಟ ಇಲ್ಲ, ನೀನು ನನ್ನ ಜೊತೆ ಇರು, ನನ್ನನ್ನು ಪ್ರೀತಿ ಮಾಡು, ನನ್ನ ಜೊತೆ ನೀನು ಸುರಕ್ಷಿತವಾಗಿ ಇರ್ತೀಯ. ಮಾತ್ರವಲ್ಲ, ನೀನು ತಲುಪಬೇಕಾದ ಸ್ಥಳ ಕೂಡ ನೀನು ತಲುಪ್ತೀಯ. ಹಲ್ಲೆಲೂಯಾ. ನಮ್ಮೆಲ್ಲರ ಗುರಿ ಏನು? ಕೊನೆಯದಾಗಿ ಸ್ವರ್ಗ ರಾಜ್ಯದಲ್ಲಿ ಅವರೊಂದಿಗೆ ಇರಬೇಕು ಅನ್ನೋದಲ್ವಾ? ಸೊ ಹಾಗಾಗಿ ಆ ದೇವರನ್ನು ಪ್ರೀತಿ ಮಾಡ್ತಾ ಅವರ ಅನ್ಯೋನ್ಯತೆಯಲ್ಲಿ ನಡೆಯುವಾಗ ನಿರಂತರವಾದ ಶಾಂತಿ ಇರುತ್ತೆ, ನಿರಂತರವಾದ ಸಮಾಧಾನ ಇರುತ್ತೆ, ನಿರಂತರವಾದ ಆನಂದ ಇರುತ್ತೆ. ಕೊನೆಗೆ ಆ ಜಾಗಕ್ಕೂ ಕೂಡ ನಾವು ತಲುಪ್ತೀವಿ ಹೋಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ಜೋರಾಗಿ ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ನಮ್ಮ ಜೀವಿತಗಳಲ್ಲಿ, ನಮ್ಮ ಹೃದಯಗಳಲ್ಲಿ ಈ ಲೋಕದಲ್ಲಿರುವಂಥ ಅನೇಕದ್ದನ್ನು ವಿಗ್ರಹಗಳನ್ನಾಗಿ ಮಾಡಿಕೊಂಡು ದೇವರನ್ನು ಮರೆತು ಬಿಟ್ಟಿದ್ದೇವೆ ಪ್ರಿಯರೇ. ಸುಮ್ಮನೆ ಬಾಯಿಂದ ಹೇಳ್ತೇವೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಆದರೆ ಅದ್ಯಾವುದನ್ನು ಕೂಡ ದೇವರು ಬಯಸೋದಿಲ್ಲ. ಬದಲಾಗಿ ದೇವರು ಬಯಸುವಂಥದ್ದು ನಮ್ಮ ಜೀವಿತದ ಮುಖಾಂತರ ಗೊತ್ತಾಗಬೇಕು ದೇವರಿಗೆ, ಇವನು ನನ್ನನ್ನು ಪ್ರೀತಿಸ್ತಾನೆ, ಈಕೆ ನನ್ನನ್ನು ಪ್ರೀತಿಸ್ತಾಳೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಓದಿ, ಪ್ರತಿಯೊಂದು ಪುಟದಲ್ಲೂ ಕೂಡ ದೇವರು ನಮ್ಮ ಬಗ್ಗೆ ಬರೆದಿದ್ದಾರೆ, ಏನು ಮಾಡಬೇಕು ಅಂತ ಬರೆದಿದ್ದಾರೆ. ಬೋಧನೆಗಳ ಮುಖಾಂತರ ಹೀಗೇ ಜೀವಿಸಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಬೇರೆ. ಆದ್ದರಿಂದ ಪ್ರತಿಯೊಂದನ್ನು ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡಿ ನೋಡಿ. ಇವತ್ತು ನೀವು ಇಲ್ಲಿ ಕೂತಿದ್ದೀರಲ್ವಾ, ಖಂಡಿತವಾಗ್ಲೂ 1-2 ನಿಮಿಷ ಪ್ರಾರ್ಥನೆ ಆದಮೇಲೆ, ವಾಕ್ಯ ಆದಮೇಲೆ ಕೂತ್ಕೊಂಡು ನಾನು ಏನು ಜೀವನ ಬದುಕ್ತಾ ಇದ್ದೀನಿ, ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಾ ದೇವರನ್ನೆಲ್ಲಕ್ಕಿಂತ ಮಿಗಿಲಾಗಿ ಅಂತ 1-2 ನಿಮಿಷ ಕೂತ್ಕೊಂಡು ನೋಡಿ. ನಿಮಗೆ ಗ್ಯಾರಂಟಿ ಪವಿತ್ರಾತ್ಮರು ಮಾತಾಡ್ತಾರೆ, ನಿಮಗೆ ಗ್ಯಾರಂಟಿ ನಿಮ್ಮ ಒಳಗಡೆ ಒಂದು ಪ್ರೇರಣೆ ಆಗುತ್ತೆ, ಹೌದಾ ಇಲ್ವಾ ಅಂತೇಳಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿಮ್ಮ ಅಂತರಂಗದಲ್ಲಿ ಅವರಿದ್ದಾರೆ, ಖಂಡಿತ ಹೇಳ್ತಾರೆ. ಸೊ ಆದ್ದರಿಂದ ಇವತ್ತು ನಾನೇನು ಮಾಡಬೇಕು ಅಂದರೆ, ಒಂದು ವೇಳೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ನನ್ನ ದೇವರನ್ನು ನಾನು ಪ್ರೀತಿಸ್ತಾ ಇಲ್ಲ ಅಂದರೆ ಪ್ರಿಯರೇ, ಅವರನ್ನು ಪ್ರೀತಿಸುವ ಒಂದು ಮನಸ್ಸನ್ನು, ಒಂದು ಪ್ರಯತ್ನವನ್ನು ಮಾಡಲೇಬೇಕು. ಪವಿತ್ರಾತ್ಮರಲ್ಲಿ ಸಹಾಯ ಕೇಳಿ, ಸಹಾಯ ಕೇಳಿ. ಖಂಡಿತವಾಗಲೂ ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. 3ನೇ ಅಧ್ಯಾಯದಲ್ಲಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಒಂದು ಭಾಳ ನೊಂದು ಬೆಂದ ವ್ಯಕ್ತಿಯ ಬಗ್ಗೆ ನಾವು ನೋಡ್ತೇವೆ. ಬಹಳ ನೊಂದು ಬೆಂದ ವ್ಯಕ್ತಿಯ ಬಗ್ಗೆ ವಿಮೋಚನಾ ಕಾಂಡ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ನಾವು ಆಮೇಲೆ ಓದ್ಕೊಳ್ಳಿ. ಆ ವ್ಯಕ್ತಿ 80 ವರ್ಷಗಳ ಕಾಲ ಈ ಲೋಕವನ್ನು ಸವಿದು ಈ ಲೋಕದಲ್ಲಿ ಬದುಕಿದಂಥ ಮನುಷ್ಯ ಮೋಶೆ. 80 ವರ್ಷಗಳ ಕಾಲ, 40 ವರ್ಷಗಳ ಕಾಲ ಅವನು ಬದುಕಿದ ಫರೋಹನ ಮನೆಯಲ್ಲಿ, ಅರಸನ ಮನೆಯಲ್ಲಿ. ಇನ್ನು 40 ವರ್ಷಗಳ ಕಾಲ ಅವನ ಮಾವನ ಮನೆಯಲ್ಲಿ ಬದುಕಿದ. ಪ್ರಿಯ ಸಹೋದರ ಸಹೋದರಿ, 2 ಅನುಭವಗಳು ಇದೆ ಅವನಿಗೆ. ಒಂದು ಸೌಭಾಗ್ಯವಾದ ಜೀವನ, ಅಂದರೆ ಬಹಳ ಆಡಂಬರದ ಜೀವನ ಎಲ್ಲಿ? ಫರೋಹನ ಮನೆಯಲ್ಲಿ. ಇನ್ನು 40 ವರ್ಷಗಳು
ಒಂದು ಗುಲಾಮನ ಪಾಪ ಅಲ್ಲ, ಗುಲಾಮತನದ ಒಂದು ಜೀವನ, ಮಾವನ ಮನೆಯಲ್ಲಿ, ಅಲ್ಲಿ ಸ್ವತಂತ್ರ ಇಲ್ಲ. ಇಂಥ ಒಂದು ಬದುಕನ್ನು ಬದುಕಿದಂಥ ಮನುಷ್ಯನಿಗೆ ಒಂದು ದಿವಸ ಒಂದು ಕರೆ ಸಿಗ್ತದೆ. ಆ ಕರೆಗೆ ಅವನು ಹೋಗೊಡ್ತಾನೆ. ಅಲ್ಲಿ ಯೇಸುವನ್ನು, ದೇವರನ್ನು, ಸರ್ವೇಶ್ವರ ಸ್ವಾಮಿಯನ್ನು ಅವನು ಪ್ರೀತಿ ಮಾಡಲಿಕ್ಕೆ ಆರಂಭಿಸ್ತಾನೆ. ಅವರ ಆ ವಾಕ್ಯಕ್ಕೆ ವಿಧೇಯನಾಗಿ ಅವರನ್ನು ಪ್ರೀತಿಸಲು ಅಲ್ಲಿ ತೀರ್ಮಾನ ಮಾಡ್ತಾನೆ. ಪ್ರಿಯರೇ, ನಂತರ ದಿನಗಳು ನೀವು ನೋಡಿದ್ದೀರಾ, ಆ ಮಿಕ್ಕ 40 ವರ್ಷಗಳು, 120 ವರ್ಷದ ಆತನ ಪ್ರಯಾಣ. ಆ 120 ವರ್ಷದ ಪ್ರಯಾಣದಲ್ಲಿ 80 ವರ್ಷ ಅವನಿಗೆ ದೇವರನ್ನ ಪ್ರೀತಿ ಮಾಡೋಕ್ಕಾಗಲಿಲ್ಲ, ದೇವ್ರಿಗೆ ಗೊತ್ತಿಲ್ಲ. ಆದರೆ ಆ ಉರಿಯುವ ಪೊದೆಯಲ್ಲಿ ಆ ಎನ್ಕೌಂಟ್ರ್ ಆಯಿತು ಅವನಿಗೆ, ಆ ದೇವರ ಪ್ರೀತಿಯ ಅನುಭವ ಆಯಿತು ಅವನಿಗೆ. ಆ ಅನುಭವದ ಮೇಲೆ 40 ವರ್ಷಗಳು ಬದುಕಿದ. ಆ 40 ವರ್ಷಗಳು ಹೇಗೆ ಬದುಕಿದ? ಒಂದು ದೇವರ ಮಗನಾಗಿ ದೇವರಂತೆ ಬದುಕಿದ ಅವನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಇಸ್ರಾಯೇಲ್ ಮಕ್ಕಳಿಗೆ ದೇವರು ಬೇಕಾಗಿರಲಿಲ್ಲ, ಅವರು ಮಾಡುವ ಅದ್ಭುತಗಳು ಬೇಕಾಗಿತ್ತು, ಅವರು ಕೊಡುವ ಆಹಾರ ಬೇಕಾಗಿತ್ತು. ಆದರೆ ಮೋಶೆಗೆ ಏನು ಬೇಕಾಗಿತ್ತು? ದೇವರೇ ಬೇಕಾಗಿತ್ತು. ಅವನ ಮೊದಲ ಸ್ಥಾನ, ಮೊದಲ ಸ್ಥಳ, ಮೊದಲ ಆದ್ಯತೆ ದೇವರಿಗೆ ಏನೇ. ಆದರೆ ಈ ಇಸ್ರಾಯೇಲ್ ಮಕ್ಕಳಿಗೆ ದೇವರು ಬೇಕಾಗಿರಲಿಲ್ಲ, ಅವರಿಗೆ ದೇವ್ರನ್ನ ಪ್ರೀತಿಸೋದು ಬೇಕಾಗಿಲ್ಲ. ಅವರಿಗೆ ಶಾರೀರಿಕವಾಗಿ ಅವ್ರಿಗೇನು ಬೇಕೋ ಅದು ಬೇಕು. ಅದಕ್ಕಾಗಿ ಅವರು ಮೊರೆ ಇಡ್ತಾ ಇದ್ರು, ಅಳ್ತಾ ಇದ್ರು, ಗೊಣಗ್ತಾ ಇದ್ರು. ಆದರೆ ಈ 40 ವರ್ಷಗಳ ಕಾಲ ಮೋಶೆ ಬದುಕಿದ್ದು, ತವಕಪಟ್ಟಿದ್ದು ಯೇಸುವಿಗಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದನೇ ಯೇಸು ಹೇಳಿದ್ದು, ನಿನ್ನ ತಂದೆಯನ್ನು ತಾಯಿಯನ್ನು ನನಗಿಂತ ಹೆಚ್ಚಾಗಿ ಪ್ರೀತಿಸೋದಾದರೆ ಖಂಡಿತವಾಗಲೂ ನನ್ನವನಾಗಲು ಯೋಗ್ಯನಲ್ಲ. ಸೊ ಅದರಿಂದ ಇವತ್ತು ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಗಳಿಗೆಯಲ್ಲೂ ನನ್ನ ಜೀವಿತದ ಮುಖಾಂತರ ನಾನು ಅವಲೋಕನ ಮಾಡಿ ನೋಡಬೇಕು. ಏನಂತ? ನಾನು ಯಾರನ್ನು ಮೆಚ್ಚಿಸ್ತಾ ಇದ್ದೇನೆ ನನ್ನ ಜೀವಿತದಲ್ಲಿ, ನಾನು ಯಾರನ್ನು ಮಹಿಮೆ ಪಡಿಸ್ತಾ ಇದ್ದೀನಿ. ನೀವು ಒಂದೊಂದು ದಿವಸವೂ ಈ ರೀತಿ ಅವಲೋಕನ ಮಾಡಿದ್ರೆ ಒಂದು ದಿವಸ ಖಂಡಿತ ಬಂದು ರೀಚ್ ಆಗ್ತೀರಾ. ಹಲ್ಲೆಲೂಯಾ. ಒಂದೇ ದಿವಸದಲ್ಲಿ ಆಗ್ತದೆ ಅಂತ ನಾನು ಹೇಳಲ್ಲ, ಆದರೆ ಸಾಧ್ಯ ಇದೆ. ಆದರೆ ದೇವರು ಖಂಡಿತವಾಗಲೂ ನೀವು ಧ್ಯಾನ ಮಾಡ್ತಾ 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 ನಿಜವಾಗಲೂ ದೇವರನ್ನು ಪ್ರೀತಿಸಿ ದೇವರಿಗಾಗಿ ಜೀವಿಸಲು ನೀವು ಮನಸ್ಸು ಮಾಡಿ ನೀವು ಪ್ರಯಾಣಿಸಿ ನೋಡಿ. ಒಂದು ದಿವಸ ಆ ಮಟ್ಟಕ್ಕೆ ಪವಿತ್ರಾತ್ಮರು ಖಂಡಿತವಾಗಿ ಕರ್ಕೊಂಬಂದು ಅದನ್ನು ನಿಮ್ಮಲ್ಲಿ ಅನುಭವಿಸುವಂತೆ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಲ್ಲೆಲೂಯಾ. ಸ್ವರವೆತ್ತಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಇಲ್ಲಿ ಎಜ್ಕೇಲ್ ಪ್ರವಾದಿ ಗ್ರಂಥದಲ್ಲಿ 14ನೇ ಅಧ್ಯಾಯ 3ನೇ ವಾಕ್ಯ, ಒಂದು ವಾಕ್ಯ ಓದಿ. ನರಪುತ್ರನೇ, ಈ ಜನರು ವಿಗ್ರಹಗಳನ್ನು ತಮ್ಮ ಹೃದಯದಲ್ಲಿ ನೆಲೆಗೊಳಿಸಿದ್ದಾರೆ. ಎಲ್ಲಿ ನೆಲೆಗೊಳಿಸಿದ್ದಾರೆ? ಎಲ್ಲಿ ನೆಲೆಗೊಳಿಸ್ಕೊಂಡಿದ್ದಾರೆ? ನೋಡಿ, ನಿಜವಾದ ಏಕದೇವರನ್ನು ಆರಾಧಿಸು, ಪ್ರೀತಿಸು ಅಲ್ವಾ? ಈಗ ನಿಮ್ಮ ಹೃದಯದಲ್ಲಿ ಪ್ರೀತಿಸುವಂಥ ವ್ಯಕ್ತಿ ಇರಬೇಕು. ಪ್ರೈಸ್ ದಿ ಲಾರ್ಡ್. ನಿಜವಾಗ್ಲೂ ನೀವು ಯಾರನ್ನು ಪ್ರೀತಿಸ್ತೀರೋ ಅವರು ನಿಮ್ಮಲ್ಲಿರ್ತಾರೆ. ಈಗ ಲೋಕವನ್ನು ಪ್ರೀತಿಸಿದರೆ ಯಾವುದಿರ್ತದೆ ನಿಮ್ಮೊಳಗಡೆ? ಯಾವುದಿರ್ತದೆ? ಯೇಸು ಹೇಳಿದಾರಲ್ವಾ, ನಿನ್ನ ನಿಧಿ ಎಲ್ಲಿದೆಯೋ ನಿನ್ನ ಹೃದಯ ಅಲ್ಲೇ ಇದೆ. ಈಗ ನಿನ್ನ ಲೋಕವನ್ನು ಪ್ರೀತಿಸಿದರೆ ಹಾಗಾದರೆ ನಿನ್ನ ಒಳಗಡೆ ಏನಿದೆ? ಹೃದಯದಲ್ಲಿ ಲೋಕ ಇದೆ. ನೀನು ವ್ಯಕ್ತಿಗಳನ್ನು ಪ್ರೀತಿಸಿದರೆ ನಿನ್ನೊಳಗಡೆ ಯಾರಿದ್ದಾರೆ? ವ್ಯಕ್ತಿಗಳಿದ್ದಾರೆ. ನೀನು ಹಣವನ್ನು ಪ್ರೀತಿಸಿದರೆ ನಿನ್ನೊಳಗಡೆ ಹಣ ಇದೆ. ಈ ರೀತಿ ನಾವೇನು ಮಾಡಿದ್ದೀವಿ ಅಂದರೆ ಅನೇಕದ್ದನ್ನು ವಿಗ್ರಹಗಳನ್ನಾಗಿ ಮಾಡ್ಕೊಂಡಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ನರಪುತ್ರನೇ, ಈ ಜನರು ಏನು ಮಾಡಿದ್ದಾರೆ? ತಮ್ಮ ಹೃದಯದಲ್ಲಿ ವಿಗ್ರಹಗಳನ್ನು ನೆಲೆಗೊಳಿಸಿಕೊಂಡಿದ್ದಾರೆ. ಪಾಪಕಾರಿಯಾದ ಈ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ. ಮುಂದೆ ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಸರಿಯೇ? ನೋಡಿ, ದೇವರು ಕೇಳ್ತಿದ್ದಾರೆ, ಇವರು ಹೃದಯದಲ್ಲಿ ವಿಗ್ರಹಗಳನ್ನು ಇಟ್ಕೊಂಡಿದ್ದಾರೆ, ಇವರು ಹೃದಯಗಳಲ್ಲಿ ಹಣ ತುಂಬಿಕೊಂಡಿದ್ದಾರೆ, ಹಣದ ಆಸೆಯನ್ನು ಇಟ್ಕೊಂಡಿದ್ದಾರೆ, ಈ ಲೋಕದ ಕಾರ್ಯಗಳನ್ನು ತುಂಬಿಕೊಂಡಿದ್ದಾರೆ, ಅದಕ್ಕೆ ಮೊದಲ ಸ್ಥಾನ ಕೊಡ್ತಿದ್ದಾರೆ. ಇವ್ರಿಗೆ ನಾನು ದೇವರ ಮಾತು ಹೇಳೋದು ಸರಿನಾ? ಇವರಿಗೆ ಆನ್ಸರ್ ಕೊಡೋದು ಸರಿನಾ? ಇವರಿಗೆ ನಾನು ಮಾತಾಡೋಕ್ಕಾಗತ್ತಾ? ನೋಡಿ ಹೇಗೆ ಕೇಳ್ತಿದ್ದಾರೆ ದೇವರು. ಮಾತಾಡೋದು ನಮ್ಗೆ ಗೊತ್ತೇ ಆಗೋದಿಲ್ಲ.
ಅವರು ಇಷ್ಟಪಡೋದು ಇಲ್ಲ. ಆ ರೀತಿ ಜೀವಿಸುವ ಮಕ್ಕಳ ಮುಂದೆ ಮಾತಾಡೋಕ್ಕೂ ಇಷ್ಟಪಡೋದಿಲ್ವಂತೆ. ದೇವರ ಕೃಪೆ, ದೇವರ ಕರುಣೆ ನಮ್ಮೆಲ್ಲರನ್ನ ಕರೆದು ದೇವರು ಒಂದೊಂದು ವಾಕ್ಯಗಳ ಮುಖಾಂತರ ಮಾತನಾಡ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಒಂದೊಂದು ವಚನಗಳ ಮುಖಾಂತರ ಮಾತನಾಡ್ತಿದ್ದಾರೆ. ಈ ದಿನಗಳಲ್ಲಾದರೂ ನಾವು ಎಚ್ಚೆತ್ತುಕೊಂಡು ನಮ್ಮ ಎಲ್ಲ ಬೇಡವಾದದ್ದನ್ನು ಬಿಟ್ಟು ಯೇಸುವಿನ ಕಡೆಗೆ ತಿರುಕೊಂಡು ನಮ್ಮ ಹೃದಯದಲ್ಲಿ ಯೇಸುವನ್ನು ಬರಮಾಡಿಕೊಂಡು ಆ ಯೇಸುವನ್ನು ನಿಜವಾಗ್ಲೂ ಆರಾಧನೆ ಮಾಡಲಿಲ್ಲ ಅಂದರೆ ನಮ್ಮಷ್ಟು ದಡ್ರು, ನಮ್ಮಷ್ಟು ಮೋಸ ಹೋದವರು ಬೇರೆ ಯಾರೂ ಇರೋದಿಲ್ಲ. ಈ ವಾಕ್ಯವನ್ನು ಸ್ವಲ್ಪ ಧ್ಯಾನ ಮಾಡಿ ನೋಡಿ. ದೇವರು ಹೇಳ್ತಿದ್ದಾರೆ ಆ ಪ್ರವಾದಿಯ ಮುಖಾಂತರ, ಇವರು ತಮ್ಮ ಹೃದಯಗಳಲ್ಲಿ ವಿಗ್ರಹಗಳನ್ನು ಕೆತ್ತಿಕೊಂಡಿದ್ದಾರೆ. ಇವತ್ತು ವಿಗ್ರಹ, ದೇವರನ್ನು ಬಿಟ್ಟು ನೀವು ಯಾವುದನ್ನೆಲ್ಲ ಹೆಚ್ಚಾಗಿ ಪ್ರೀತಿಸ್ತೀರೋ ಅದೆಲ್ಲವೂ ವಿಗ್ರಹಗಳೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲೋ, ಕೇಳಿಸ್ಕೊತಾ ಇದ್ದೀರಾ? ಕೊಟೇಶನ್ ಕೇಳಿದ್ರ? 14:3 ಎಜಿಕೇಲ್. ಓಕೆ, ಪ್ರೈಸ್ ದ ಲಾರ್ಡ್. ಯೇಸುವನ್ನು ಬಿಟ್ಟು ನೀವು ಯಾವುದಕ್ಕೆಲ್ಲ ಮೊದಲ ಸ್ಥಾನ ಕೊಟ್ಟಿದ್ದೀರೋ ಅದೆಲ್ಲವೂ ನಿಮಗೆ ವಿಗ್ರಹಗಳೇ. ಯಾವುದೇ ಆಗಿರ್ಬೋದು, ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ನಿನ್ನ ಮಗ ಆಗಿರ್ಬೋದು, ನಿನ್ನ ಮಗಳಾಗಿರ್ಬೋದು, ನಿನ್ನ ಜಮೀನಾಗಿರ್ಬೋದು, ನಿನ್ನ ಮನೆ ಆಗಿರ್ಬೋದು, ಯಾವುದನ್ನೆಲ್ಲ ನೀನು ಹೆಚ್ಚಾಗಿ, ಕೆಲವ್ರಿಗೆ ನೋಡಿ ನಮಗೆ ಯೇಸುನೇ ಎಲ್ಲ ಅಂತಾರೆ, ಯೇಸುನೇ ಎಲ್ಲ ಅಂತಾರೆ. ಧ್ಯಾನಕ್ಕೆ ಬನ್ನಿ ಅಂದರೆ ಮನೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ. ಪ್ರೈಸ್ ದ ಲಾರ್ಡ್. ಆಗ ನಿನ್ನ ಹೃದಯದಲ್ಲಿ ಏನಿದೆ ಹಂಗಾದರೆ? ಸುಮ್ಮನೆ ಯೇಸು ಹೇಳಿಲ್ಲ ಯಾವುದನ್ನು ಕೂಡ. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲಿದೆ ನಿನ್ನ ಹೃದಯ. ನಿನ್ನ ನಿಧಿ ಯೇಸು ಆದರೆ ಏನು ಬೇಕಾದರೂ ಬಿಡೋಕ್ಕೆ ನಿನಗಾಗತ್ತೆ. ಮನೆ ಬಿಡೋಕ್ಕೂ ಆಗುತ್ತೆ, ಮಕ್ಕಳನ್ನೂ ಬಿಡೋಕ್ಕಾಗತ್ತೆ, ಗಂಡನ ಬಿಟ್ಟುಬಿಡಿ ಅಂತ ಹೇಳಲಿಲ್ಲ ನಾನು, ಬಿಟ್ಟು ಬರೋಕ್ಕಾಗತ್ತೆ, ಹೆಂಡ್ತಿನೂ ಬಿಟ್ಟು ಬರೋಕ್ಕಾಗತ್ತೆ, ಎಲ್ಲರನ್ನೂ ಬಿಟ್ಟು ಬರೋಕ್ಕಾಗತ್ತೆ. ಯಾವಾಗ? ನಿಜವಾಗ್ಲೂ ಯೇಸುವನ್ನು ನೀನು ಪ್ರೀತಿಸುವಾಗ, ನಿನ್ನ ನಿಧಿ ಯೇಸು ಆಗುವಾಗ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತಿದೆಯಾ? ನಿನ್ನ ನಿಧಿ ನಿಜವಾಗ್ಲೂ ಯೇಸು ಆದರೆ ನೀನು ಎಲ್ಲವನ್ನ ಬಿಟ್ಟು ಬರಲಿಕ್ಕೆ ರೆಡಿ ಇರ್ತೀಯ. ಪ್ರೈಸ್ ದ ಲಾರ್ಡ್. ನಿಜ ಹೇಳಿ, ಬಂಗಾರ ಇದೆ ಅಂತ ಇಟ್ಕೊಳ್ಳೋಣ, 100 ಗ್ರಾಮ್. ಈ ಕಡೆ ಬೆಳ್ಳಿ 1 kg ಇದೆ ಅಂತ ಇಟ್ಕೊಳ್ಳೋಣ. ನೀವು ಯಾವ ಜಾಗ ಆಯ್ಕೆ ಮಾಡ್ಕೋತೀರಾ? ಯಾವುದು? ಇಲ್ಲೇ ಹೇಳಿ, ಬಂಗಾರ ಇಲ್ಲಿದೆ, ಬೆಳ್ಳಿನೂ ಇಲ್ಲಿದೆ. ನಿಜವಾಗ್ಲೂ ಯಾವುದನ್ನು ಇಷ್ಟಪಡ್ತೀರಿ ನೀವು? ಬಂಗಾರವನ್ನು. ಯಾಕೆ? ಅದು ಬೆಲೆ ಉಳ್ಳದ್ದು, ಅದು ಮೌಲ್ಯ, ಅದು ಗೊತ್ತಿದೆ ನಿಮಗೆ. ಅದಕ್ಕೆ ಆ ಬಂಗಾರದ ಹತ್ರ ಇರಲಿಕ್ಕೆ ನೀವು ಇಷ್ಟಪಡ್ತೀರಾ. ಪ್ರಿಯ ಸಹೋದರ ಸಹೋದರಿ, ಆ ಬಂಗಾರಕ್ಕಿಂತಲೂ ಮೌಲ್ಯವುಳ್ಳವರು ಯೇಸುವಾಗಿದ್ದಾರೆ. ಅದು ವಾಕ್ಯ ನಮಗೆ ಗೊತ್ತಿದೆ, ಅನೇಕ ಬಾರಿ ಕೇಳಿಸ್ಕೊಂಡಿದ್ದೇವೆ. ಯೋಬ ಹೇಳ್ತಾನೆ, ಸರ್ವೇಶ್ವರನೇ ನನ್ನ ಬಂಗಾರ ಅಲ್ವಾ? ಯಾರು ನಿಮ್ಮ ಬಂಗಾರ? ಸರ್ವೇಶ್ವರ. ಹಾಗಾದರೆ ಆ ಸರ್ವೇಶ್ವರ ನಿಮ್ಮ ಬಂಗಾರವಾದರೆ ನೀವು ಯಾವಾಗಲೂ ಕೂಡ ಯಾವುದನ್ನು ಇಷ್ಟಪಡ್ತೀರಾ? ಆ ಬಂಗಾರವನ್ನು ಇಷ್ಟಪಡ್ತೀರಾ. ಯಾವುದನ್ನು ಪ್ರೀತಿಸ್ತೀರಾ? ಆ ಬಂಗಾರವನ್ನು, ಅಂದರೆ ಸರ್ವೇಶ್ವರನನ್ನು, ಯೇಸುವನ್ನು ಇಷ್ಟಪಡ್ತೀರಾ. ನೀವು ಎಂಥ ಟೈಮಲ್ಲೂ ಕೂಡ ನಿಮಗೆ ಸಬು ಬೇಡಲಿಕ್ಕೆ ಆಗಲ್ಲ. ಹಿಂಗೆ ಅದು ಆಗಲ್ಲ, ಇದಾಗಲ್ಲ ಹೇಳೋಕ್ಕಾಗೋದೇ ಇಲ್ಲ. ಯಾವಾಗ? ನೀವು ನಿಜವಾಗ್ಲೂ ಯೇಸುವನ್ನು ಪ್ರೀತಿಸುವಾಗ. ಸೊ ಆದ್ದರಿಂದ ಇವತ್ತೊಂದು ಸ್ವಲ್ಪ ಅವಲೋಕನ ಮಾಡಿ ನೋಡಿ, ನನ್ನ ಜೀವನದಲ್ಲಿ ಮೊದಲ ಆದ್ಯತೆಯನ್ನು ನಾನು ಯೇಸು ಕೊಟ್ಟಿದ್ದೀನ, ಅಥವಾ ಲೋಕಕ್ಕೆ ಕೊಟ್ಟಿದ್ದೀನ, ಅಥವಾ ಅನೇಕ ರೀತಿಯ ಕೆಲಸ ಕಾರ್ಯಗಳಿಗೆ ಕೊಟ್ಟಿದ್ದೀನ? ಇವತ್ತು ಕೆಲಸ 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 ಅಂತ ಸಾಯ್ತಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಕೆಲಸಕ್ಕೆ ಹೋಗಬೇಡ ಅಂತ ನಾನೇನು ಹೇಳಲಿಲ್ಲ. ಧ್ಯಾನಗಳಿಗೆ ಕರೆಯುವಾಗ, ಪ್ರಾರ್ಥನೆ ಕರೆಯುವಾಗ, ವಾಕ್ಯ ಕೇಳಲಿಕ್ಕೆ ಕರೆಯುವಾಗ ಮಾಸ್ ಸಾಕಲ್ವ ನಮಗೆ? ಪ್ರೈಸ್ ದ ಲಾರ್ಡ್. ಸಂಜೆ ಒಂದು ರೋಸರಿ ಸಾಕಲ್ವ ನಮಗೆ? ನೀವು ಮಾಡಬೇಡಿ ಅಂತ ನಾನೇನು ಹೇಳಿಲ್ಲ ಪ್ರಿಯ ಸಹೋದರ ಸಹೋದರಿ. ಆದರೆ ಮಾಡೋದೆಲ್ಲ ವ್ಯರ್ಥನೇ. ನಿನಗೆ ಯೇಸುವಿನ ಪ್ರೀತಿ ಮಾಡಲಿಕ್ಕಾಗದೆ ನೀನು ಎಷ್ಟು ಈ ಒಂದು ಬಲಿಪೂಜೆಗಳಾಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಎಷ್ಟು ನೀನು ಭಾಗವಹಿಸಿದ್ರು, ಯೇಸುನ ಪ್ರೀತಿ ಮಾಡಿದೆ ಅಲ್ಲ, ಯೇಸು ಪ್ರೀತಿ ಮಾಡಿದೆ. ಬಲಿಪೂಜೆಯಲ್ಲಿ ಮಾತ್ರ ಹೆಂಗೂ ಯೇಸು ಒಳಗಡೆ ಬಂದುಬಿಡ್ತಾರೆ. ಯೇಸುವನ್ನು ನಿನಗೆ ಪ್ರೀತಿ ಮಾಡಲಿಕ್ಕೆ ಯೇಸುಗೆ ಮೊದಲ ಸ್ಥಾನ ಕೊಡೋಕ್ಕಾಗದೆ ಬಲಿಪೂಜೆಯಲ್ಲಿ ಮಾತ್ರ ಹೆಂಗೆ ಬಂದುಬಿಡ್ತಾರೆ? ನೀವೇ ಹೇಳಿ. ಯೇಸುನೇ ರೊಟ್ಟಿ ಕೊಟ್ಟಿದ್ದು ಯಾರಿಗೆ? 12 ಮಂದಿ ಪ್ರೇಷಿತರಲ್ಲಿ ಒಬ್ಬನಾದ ಯೂದನಿಗೆ ಅಲ್ವಾ? ಈಗ ಯೂದನಿಗೆ ಯೇಸು ರೊಟ್ಟಿ ಕೊಟ್ಟರು, ಯೇಸುವಿನ ಒಳಗಡೆ ಹೋಗಿದ್ದು ಯಾರು? ಹಲೋ, ಯೂದನ ಒಳಗಡೆ ಹೋಗಿದ್ದು ಯಾರು? ಕೊಟ್ಟಿದ್ದು ಯಾರು? ಫಾದರ್ ಅಲ್ಲ, ಬಿಷಪ್ ಅಲ್ಲ, ಪೋಪ್ ಅಲ್ಲ, ಪಾಸ್ಟರ್ ಅಲ್ಲ. ಯಾರು ಕೊಟ್ಟಿದ್ದು? ಸ್ವತಃ ಯೇಸು ಕೊಟ್ಟದ್ದು.
ಅವನ ಒಳಗಡೆ ಯೇಸು ಇಲ್ಲದ ಕಾರಣ, ಅವನ ಒಳಗಡೆ ಲೋಕ ಇದ್ದ ಕಾರಣ, ಅವನು ಯೇಸುವನ್ನು ಪ್ರೀತಿಸದ ಕಾರಣ, ಅವನು ಯೇಸು ಕೊಟ್ಟರು ಕೂಡ ಅವನು ತಗೊಂಡು ತಿನ್ನುವಾಗ ಅವನ ಒಳಗಡೆ ಬಂದದ್ದು ಯೇಸು ಅಲ್ಲ, ಸೈತಾನ. ನೀವು ಯೇಸುವನ್ನು ಬಂಗಾರ ಮಾಡಿಕೊಳ್ಳದೆ, ಯೇಸುವಿಗೆ ನಿಮ್ಮ ಹೃದಯವನ್ನು ಗರ್ಭಗುಡಿ ಮಾಡದೆ, ಅವರನ್ನು ನಿಮ್ಮಲ್ಲಿ ಇಟ್ಕೊಳ್ಳದೆ ನೀವು ಸುಮ್ಮನೆ ಏನು ಮಾಡಿದರೂ ಕೂಡ ಅವರು ಬರೋದಿಲ್ಲ. ಬೇರೆ ಬೇರೆ ಯಾರೋ ಬಂದು ಕೂತ್ಕೋತಾರೆ ಅಷ್ಟೆ. ಪ್ರೈಸ್ ದಿ ಲಾರ್ಡ್. ಇದೇ ಥರ ಆಗಿ ಸುಮಾರು ಜೀವನಗಳು ನಷ್ಟಪಟ್ಟು ಹೋಗಿದೆ, ನಾಶವಾಗಿ ಹೋಗಿದೆ. ದಯವಿಟ್ಟು ಪ್ರತಿಯೊಂದು ಧ್ಯಾನ ನಮ್ಮ ಆತ್ಮೀಕವಾದ ಬೆಳವಣಿಗೆಗಾಗಿ, ನಮ್ಮನ್ನು ಬಲಪಡಿಸಿ ನಡೆಸಲಿಕ್ಕೆ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸಿ ಕರೆತಂದಿದ್ದಾರೆ. ಈಗ ನಾವೇನು ಮಾಡಬೇಕು? ಆ ಹೇಳುವಂಥ ಒಂದೊಂದು ವಾಕ್ಯಗಳಿಗೆ ನಮ್ಮನ್ನು ಬಿಟ್ಕೊಟ್ಟು ನಿಜವಾಗಲೂ ನನ್ನಲ್ಲಿ ಯೇಸು ಬೇಕು, ನಾನು ಯೇಸುವನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸಬೇಕು ಅಂತೇಳಿ ನಾನೊಂದು ಮನಸ್ಸು ಮಾಡಿ ಪವಿತ್ರಾತ್ಮರಲ್ಲಿ ಸಹಾಯ ಕೇಳಿದ್ದಾದರೆ ಖಂಡಿತವಾಗಲೂ ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸ್ವರವೆತ್ತಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ನಿಜವಾಗಲೂ ಈ ಒಂದು ಆಜ್ಞೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವಿಸುವಾಗ ಉಳಿದೆಲ್ಲ ಆಜ್ಞೆಗಳನ್ನು ನೀವು ಪಾಲಿಸಲಿಕ್ಕೆ ಗ್ಯಾರಂಟಿ ಆಗುತ್ತೆ. ಯಾಕಂದರೆ ಯೇಸುವನ್ನು ಪ್ರೀತಿಸುವ ಮನುಷ್ಯ ಅವನ ನೆರೆಯವನನ್ನು ಪ್ರೀತಿಸ್ತಾನೆ. ಯೇಸುವನ್ನು ಪ್ರೀತಿಸುವ ಮನುಷ್ಯ ಯಾರನ್ನೂ ಕೂಡ ದ್ವೇಷ ಮಾಡೋಕ್ಕಾಗಲ್ಲ. ಎರಡನೇ ಆಜ್ಞೆ ತಾನಾಗಿ ಪಾಲಿಸ್ತಾನೆ. ಅವನು ಒಂದೊಂದು ಆಜ್ಞೆಗಳನ್ನು ಪಾಲಿಸ್ತಾನೆ. ಯಾಕೆಂದರೆ ಅವನ ಪೂರ್ಣವಾದ ಪ್ರೀತಿ ಯೇಸುವಿನಲ್ಲಿ. ಯೇಸುವನ್ನು ಪ್ರೀತಿಸುವ ಮನುಷ್ಯ ಯೇಸು ಏನು ಹೇಳ್ತಾರೋ ಅದನ್ನು ಮಾಡ್ತಾನೆ. ಸೊ ಹಾಗಾಗಿ ನೀವು ಮೊದಲನೇ ಆಜ್ಞೆಯನ್ನು ಹೆಚ್ಚು ಯೂಟ್ಯೂಬಲ್ಲಿ ಬ್ರದರ್ ಮಾತಾಡಿದಂಥ ಈ ಆಧಾರದಲ್ಲಿ ಮಾತಾಡಿದಂಥ ವಾಕ್ಯಗಳು ತುಂಬ ಇದೆ ಪ್ರಿಯರೇ. ಹುಡುಕಿ ಕೆದಕ್ರಿ, ಕೇಳಿಸ್ಕೊಳ್ಳಿ, ಒಂದೊಂದು ವಾಕ್ಯವನ್ನು ಧ್ಯಾನ ಮಾಡಿ ಆ ವಾಕ್ಯಗಳು ನಮ್ಮಲ್ಲಿ ಮಾಂಸ ಧರಿಸಲಿ. ಯೇಸುವನ್ನು ಪ್ರೀತಿಸುವ ಯಾವುದೇ ಮನುಷ್ಯನಿಗಾಗಲಿ ಈ ಎಲ್ಲ ಆಜ್ಞೆಗಳನ್ನು ಪಾಲಿಸಲಿಕ್ಕೆ ಅವನಿಗಾಗತ್ತೆ. ಯಾಕೆಂದರೆ ಯೇಸು ಅವನ ಜೀವಾಳವಾಗಿರ್ತಾರೆ, ಪವಿತ್ರಾತ್ಮರು ಅವನ ಜೀವಾಳವಾಗಿರ್ತಾರೆ. ಅಂಥ ಒಂದು ಆಧ್ಯಾತ್ಮಿಕವಾಗಿ ಬೆಳೆದು ಜೀವಿಸುವ ಮಕ್ಕಳು, ಯೇಸುವಿಗೆ ನಮ್ಮ ಮುಖಾಂತರ ಮಹಿಮೆಯನ್ನು ತರುವ ಮಕ್ಕಳು ನಾವೆಲ್ಲರೂ ಆಗಬೇಕು. ಅಂಥ ಒಂದು ಕಾರ್ಯ ನಮ್ಮಲ್ಲಿ ಪವಿತ್ರಾತ್ಮರು ಮಾಡಲಿ ಅಂತೇಳಿ ನಾವೆಲ್ಲರೂ ಎದ್ದು ನಿಲ್ಲೋಣ. ಎದ್ದು ನಿಂತು ಒಂದು ಕ್ಷಣ ನಮ್ಮ ಕಣ್ಣ ಮುಂದೆ ನಾವು ಈ ಒಂದು 10 ಆಜ್ಞೆಗಳನ್ನು ಸ್ವಲ್ಪ ನಾವು ನೆನಪಿಗೆ ತಂದುಕೊಳ್ಳೋಣ. ಈ ಮಧ್ಯಾಹ್ನದ ಮೇಲೆ ಪಾಪ ನಿವೇದನೆ, ಪಾಪ ವಿಜ್ಞಾಪನೆ ಇರ್ತದೆ. ಸೊ ಹಾಗಾಗಿ ನಾವು ಈ ಒಂದು ಆಜ್ಞೆಗಳನ್ನು ಸ್ವಲ್ಪ ಕಣ್ಣ ಮುಂದೆ ತಂದುಕೊಂಡು ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಒಂದೆರಡು ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಸರ್ವೇಶ್ವರನನ್ನು ಅಂದರೆ ಯೇಸುವನ್ನು ಪ್ರೀತಿಸು ಎಂಬುದಾಗಿ ಯೇಸುನೇ ಹೇಳಿಕೊಟ್ಟಂಥ ಮಾತು. ಒಂದು ಕ್ಷಣ, ಒಂದೇ ಒಂದು ಕ್ಷಣ ಅವಲೋಕನ ಮಾಡಿ ನೋಡಿ, ನಾನು ನಿಜವಾಗಲೂ ನನ್ನ ಯೇಸುವಿಗೆ ಮೊದಲ ಸ್ಥಾನ ಕೊಟ್ಟಿದ್ದೀನಾ ಅಂತ. ಒಂದು ವೇಳೆ ಕೊಟ್ಟಿಲ್ಲ ಅನ್ನೋದು ನಿಮಗೆ ಅರಿವಿಗೆ ಬಂದರೆ ಒಂದು ಕ್ಷಮೆ ಕೇಳಿ, ಒಂದು ಕ್ಷಮೆ ಕೇಳಿ. ಎರಡನೇದಾಗಿ, ನಿನ್ನ ಸಹೋದರನನ್ನು ನಿನಗೆ ಪ್ರೀತಿಸಲಿಕ್ಕಾಗಲಿಲ್ಲ, ಅದು ದೇವರಿಗೆ ವಿರುದ್ಧವಾದದ್ದು. ಯೇಸು ಪ್ರೀತಿಸಿದಂತೆ ಪ್ರೀತಿಸು ಅಂತ ಹೇಳಿದ್ದಾರೆ. ನಿನಗೆ ಪ್ರೀತಿಸ್ಲಿಕ್ಕಾಗಲಿಲ್ವಾ? ಯಾರ ಮೇಲಾದರೂ ನಿನಗೆ ಬೇಸರ ಇದೆಯಾ? ದೇವರಲ್ಲಿ ಕ್ಷಮೆ ಯಾಚಿಸು. ದೇವರ ದಿನವನ್ನು, ದೇವರ ನಾಮವನ್ನು ವ್ಯರ್ಥವಾಗಿ ಉಪಯೋಗಿಸಿ ಅವರ ನಾಮಕ್ಕೆ ಕಳಂಕ ತಂದಿದ್ದೇವೆ. ನಾವು ದೇವರ ಹೆಸರಿಟ್ಕೊಂಡು ಮಾಡಬಾರ್ದನ್ನು ಮಾಡಿದ್ದೀವಿ, ಅವಮಾನ ಮಾಡಿದ್ದೀವಿ ದೇವರಿಗೆ. ಒಂದು ಸಾರಿ ಕೇಳಿ. ದೇವರ ದಿನ ಎಲ್ಲ ದಿನ ದೇವರ ದಿನವೇ. ಎಲ್ಲ ದಿನ ದೇವರೊಂದಿಗೆ ಬದುಕಬೇಕು ನಾವು. ಆದರೆ ಭಾನುವಾರ ಮಾತ್ರ ದೇವರೊಂದಿಗೆ, ಮಿಕ್ಕ ದಿನ ಎಲ್ಲ ಸೈತಾನನೊಂದಿಗೆ. ಇದ್ಯಾವುದು ದೇವರಿಗೆ ಇಷ್ಟವಾದದ್ದಲ್ಲ ಪ್ರಿಯರೇ, ಇದ್ಯಾವುದು ದೇವರಿಗೆ ಇಷ್ಟವಾದದ್ದಲ್ಲ. ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸು ಅಂತೇಳಿ ದೇವರು ಹೇಳಿದ್ದಾರೆ, ಗೌರವಿಸು ಅಂತ ಹೇಳಿದ್ದಾರೆ. ಒಂದೊಂದು ಆಜ್ಞೆಗಳನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ.
ಒಂದೊಂದು ಆಜ್ಞೆಗಳಿಗೆ ವಿರುದ್ಧವಾಗಿ ನಾವು ನಡೆದಿದ್ದರೆ ಒಂದು ಪಶ್ಚಾತ್ತಾಪದಿಂದ, ಯೇಸುವೆ ನನ್ನನ್ನು ಕ್ಷಮಿಸ್ರಿ, ನಿಮ್ಮ ರಕ್ತದಿಂದ ತೊಳೆಯಿರಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿನ್ನನ್ನು ಪ್ರೀತಿಸಿ ಈ ಆಜ್ಞೆಗಳನ್ನೆಲ್ಲ ಪಾಲಿಸಲು ಬೇಕಾದ ಪವಿತ್ರಾತ್ಮನ ಶಕ್ತಿ, ಬಲ, ಅಭಿಷೇಕವನ್ನು ನನಗೆ ನೀಡ್ರಿ ಅಂತೇಳಿ ಎಲ್ಲರೂ ಕೂಡ ಈ ಸಮಯದಲ್ಲಿ 1-2 ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಸ್ತುತಿಸಿ ಪ್ರಾರ್ಥನೆ ಮಾಡಿ ಎಲ್ಲರೂ ಪವಿತ್ರಾತ್ಮನ ಜೊತೆಗೂಡಿ ಪ್ರಾರ್ಥನೆ ಮಾಡಿ ಪ್ರಿಯರೇ. ಯೇಸುವನ್ನು ಎಲ್ಲದಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸಲು, ಲೋಕಕ್ಕಿಂತಲೂ, ಹಣಕ್ಕಿಂತಲೂ, ಐಶ್ವರ್ಯಕ್ಕಿಂತಲೂ, ಲೋಕದ ವ್ಯಕ್ತಿಗಳಿಗಿಂತಲೂ ಹೆಚ್ಚಾಗಿ ನನ್ನ ಯೇಸುವನ್ನು ಪ್ರೀತಿಸಲು ಬೇಕಾದ ಶಕ್ತಿಯನ್ನು ನನಗೆ ನೀಡಿರಿ, ಅಭಿಷೇಕವನ್ನು ನನಗೆ ನೀಡಿರಿ ಅಂತ ಕೇಳೋಣ ಪ್ರಿಯರೇ. ತಾಯಿ ತಂದೆಗಳನ್ನು ಪ್ರೀತಿಸಲು, ಅವರನ್ನು ಗೌರವಿಸಲು, ಇಲ್ಲಿರುವ ಪ್ರತಿಯೊಂದು ಸಹೋದರ ಸಹೋದರಿಯನ್ನು ಪ್ರೀತಿಸಲು ಬೇಕಾದ ಶಕ್ತಿ, ಅಭಿಷೇಕವನ್ನು ಅನುಗ್ರಹಿಸಿರಿ ಅಂತ ಕೇಳೋಣ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ನೀವೊಬ್ಬರೇ ದೇವರು, ನಿಮ್ಮನ್ನು ಮಾತ್ರ ಪ್ರೀತಿಸಿ, ನಿಮಗಾಗಿ ಬದುಕುವ ಆ ಕೃಪೆಯಿಂದ ನಮ್ಮನ್ನು ತುಂಬಿಸ್ರಿ ಅಪ್ಪ. ಆಕಾಶದ ಕೆಳಗೆ, ಭೂಮಿಯ ಮೇಲೆ ನೀವೊಬ್ಬರೇ ಅಪ್ಪ ರಕ್ಷಕರು, ನೀವೊಬ್ಬರೇ ಅಪ್ಪ. ನೀವು ಮಾತ್ರವೇ ನಿಮ್ಮನ್ನು ಮಾತ್ರ ಪ್ರೀತಿಸಿ ನಿಮ್ಮ ಜೊತೆಯಲ್ಲಿ ಜೀವಿಸುವ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಇದೋ ಹೃದಯದಲ್ಲಿ ನಿಮ್ಮನ್ನು ತುಂಬಿಕೊಂಡು ನಿಮ್ಮ ಪ್ರೀತಿಯನ್ನು ಅನುಭವಿಸುತ್ತಾ ಜೀವಿಸುವ ಆ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ. ಹಾಲೆಲೂಯ, ಹಾಲೆಲೂಯ. ಸ್ವರವೆತೆ ಹಾಲೆಲೂಯ, 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 ಹಾಲೆಲೂಯ. ಓ ರಬ 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 ರಬ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ, 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 ಹಾಲೆಲೂಯ.